ಈ ಗ್ರ್ಯಾಂಡ್ ವಿಟಾರ ಪ್ರೈಸ್ ಕೇಳಿ ನಂಗೂ ತುಂಬಾ ಖುಷಿ ಆಯ್ತು ಸರ್. ಅದರಲ್ಲೂ ಫಸ್ಟ್ ಓನರ್ ಗಾಡಿ ಓಡಿರೋದು 46,000 ಮಾತ್ರನೇ ಸರ್. ಇದನ್ನು ಕೂಡ ಒಳ್ಳೆ ಕಾಂಪಿಟೇಟಿವ್ ಪ್ರೈಸ್ ಅಲ್ಲೇ 12,60,000ಕ್ಕೆಲ್ಲ ಕ್ಲೋಸ್ ಆಗುತ್ತೆ. ಡೀಸೆಲ್ ಕಾರ್ 23 ಮಾಡಲು ಬರೀ 51,000 ಓಡಿ. ಓನರ್ಶಿಪ್ ಸಿಂಗಲ್ ಓನರ್ ಸರ್. ಸರ್ ನಮ್ಮ ಸ್ಟೋರ್ ಕಾರ್ ಅಂಡ್ ಬೈಕ್ ಮಹೇಂದ್ರ ಫಸ್ಟ್ ಚಾಯ್ಸ್ ಅಲ್ಲಿ ಎಲ್ಲ ಸರ್ಟಿಫೈಡ್ ವೆಹಿಕಲ್ಸ್ ಇರುತ್ತೆ ಸರ್. ನಿಮಗೆ 23 ಮಾಡಲ್ ಎಕ್ಸ್ಟ್ರಾ ಟಾಪ್ ಎಂಡ್ ಸರ್ ಜಸ್ಟ್ 6,000 ಓಡಿದೆ, 8 ಲಕ್ಷ ಕ್ಲೋಸ್ ಆಗುತ್ತೆ ಸರ್. ಇದು ಸಿಂಗಲ್ ಓನರ್ ಎರ್ಟಿಗಾ. ನಮ್ಮ ಹತ್ರ ಒಂದು 24 ಮಾಡಲ್ ಎರ್ಟಿಗಾ ಇದೆ. ನಿಮಗೆ ಓಡಿರೋದು ಬರೀ 19,000 ಆಟೋಮೆಟಿಕ್ ಗಾಡಿ ಸರ್. ಸರ್ ಇದು ಇಕೋಸ್ಪೋರ್ಟ್ ಡೀಸೆಲ್ ಗಾಡಿ, ಸಿಂಗಲ್ ಓನರ್ ಬರೀ 68,000 ಓಡಿದೆ. ಅದರಲ್ಲಿ ಡೀಸೆಲ್ ವೆಹಿಕಲ್. ಈ ಸರ ದೀಪಾವಳಿಗೆ ಗಾಡಿ ಜೊತೆ 1 ಗ್ರಾಮ್ ಗೋಲ್ಡ್ ಕಾಯಿನ್ ಕೂಡ ತಗೊಂಡೋಗಿ ಸರ್. ಆಟೋಮೆಟಿಕ್ ಟೈಗೂನ್ ಇದೆ ನೋಡಿ. ಅದರಲ್ಲೂ ಲೇಟೆಸ್ಟ್ ಮಾಡಲು 38,000 ಮಾತ್ರ ಓಡಿರೋದು. ಈ ಗಾಡಿಗೆ ಕೇವಲ 10,10,000 ಸರ್. ಈ ಗಾಡಿ 10,10,000ಕ್ಕೆಲ್ಲ ಫೈನಲ್ ಆಗ್ಬಿಡುತ್ತೆ. ಟೈಗನ್ ವೆಹಿಕಲ್ ಇದು. ಫೋಕ್ಸ್ ವ್ಯಾಗನ್ ಈ ಗಾಡಿ ಅದರಲ್ಲೂ ಸಿಂಗಲ್ ಓನರ್ 10,40,000 ಸಿಗ್ತಾ ಇದೆ ನೋಡಿ ಸರ್. ಫೋಕ್ಸ್ ವ್ಯಾಗನ್ ಟೈಗನ್ TSI ಆಟೋಮೆಟಿಕ್ 10,40,000 ಕೊಡ್ತೀನಿ ಸರ್. ಆಟೋಮೆಟಿಕ್ ವೆನ್ಯೂ ನೋಡಿ ಸರ್. 20 ಮಾಡಲ್ ವೆನ್ಯೂ ಜಸ್ಟ್ 30,000 ಓಡಿರೋದು, 9ವರೆಗೆ ಕ್ಲೋಸ್ ಆಗುತ್ತೆ ಸರ್. ಬ್ರೆಜಾ ಆಟೋಮೆಟಿಕ್ ನೋಡಿ. ಈ ಗಾಡಿಲಿ 55,000 ಡಿಸ್ಕೌಂಟ್ ಬರ್ತಾ ಇದೆ ಸರ್. 19 ಮಾಡಲ್ ಓಡಿರೋದು ಬರೀ 64,000. ಡೀಸೆಲ್ ಆಟೋಮೆಟಿಕ್ ZDI ವೇರಿಯಂಟ್ ಸರ್. ವೈಟ್ ಕಲರ್ ಕ್ರಿಸ್ಟಾ ಇದೆ ನೋಡಿ ಸರ್. 21 ಮಾಡಲ್ ಜೆಡ್ ಡೀಸೆಲ್ ಮ್ಯಾನುವಲ್ ಇದೆ ಸರ್. ಆಟೋಮೆಟಿಕ್ ಅಲ್ಲಿ ಜೀಪ್ ಇದೆ ನೋಡಿ. 22 ಮಾಡಲ್ ಬರೀ 45,000 ಓಡಿದೆ. 21 ಮಾಡಲ್ ಬರೀ 15,000 ಓಡಿದೆ ಸರ್. ಕ್ವಾಲಿಟಿಲಂತೂ ನಮ್ಮ ಹತ್ರ ಕಾಂಪ್ರಮೈಸ್ ಇಲ್ಲ ಸರ್. ಡಾರ್ಕ್ ಎಡಿಷನ್ 22 ಮಾಡಲ್ ಡಾರ್ಕ್ ಎಡಿಷನ್ XZDA ಪ್ಲಸ್. ಅದರಲ್ಲಿ ಆಟೋಮೆಟಿಕ್ ತುಂಬಾ ಡಿಮ್ಯಾಂಡ್ ಇದೆ ಇವಾಗ ಸಿಟಿನಲ್ಲಿ. ಆಟೋಮೆಟಿಕ್ ವೆಹಿಕಲ್ ಒಂದು ಇದೆ ನಮ್ಮ ಅಲ್ಕಾಜರ್ ಡೀಸೆಲ್ ಸರ್. ಆಟೋಮೆಟಿಕ್ ವೇರಿಯಂಟ್ 22 ಮಾಡಲ್ ವಿತ್ ಸನ್ರೂಫ್ ಬರುತ್ತೆ ನೋಡಿ. ಅದರಲ್ಲೂ ಕ್ರಿಸ್ಟಾ ಡೀಸೆಲ್ ಸರ್ ಬರೀ 35,000 ಓಡಿದೆ. ಸಿಲ್ಕಿ ಸಿಲ್ವರ್ ಕಲರ್ 21 ಮಾಡಲ್ ಸರ್. ಅದರಲ್ಲೂ ಜೆಡ್ ವೇರಿಯಂಟ್ ಡೀಸೆಲ್ ಮ್ಯಾನುವಲ್ ಸರ್. ನಮ್ದು ಮಹೇಂದ್ರ ಆಥೋರೈಸ್ಡ್ ಡೀಲರ್ ಆಗಿರೋದ್ರಿಂದ 100% ಜೆನ್ಯೂನಿಟಿ ಇರುತ್ತೆ ಸರ್. ಈ ಗಾಡಿ 22 ಮಾಡಲ್ ಟಾಪ್ ಎಂಡ್ ವೆಹಿಕಲ್ 33,000 ನೋಡಿದೆ. 7 ಸೀಟರ್ ವೆಹಿಕಲ್ ಸರ್. 20 ಮಾಡಲ್ ಟ್ರೈಬರ್ ಬರೀ 31,000 ಓಡಿದೆ. CNG ಕಾರ್ ಸರ್. 22 ಮಾಡಲ್ ಬರೀ 30,000 ಓಡಿದೆ ಸರ್. ನಮ್ಮ ಕಾರ್ ಅಂಡ್ ಬೈಕ್ ಮಹೇಂದ್ರ ಫಸ್ಟ್ ಚಾಯ್ಸ್ ಸ್ಟೋರು ಸಿಂಗ್ಸಂದ್ರದಲ್ಲಿ ಲೊಕೇಟ್ ಆಗಿದೆ ಸರ್. ಸರ್ ನಿಮಗೆ ಹತ್ರದಲ್ಲಿ 100 ಮೀಟರ್ಸ್ ದೂರದಲ್ಲೇ ನಿಮ್ಗೆ ಹೊಸರೋಡ್ ಮೆಟ್ರೋ ಸ್ಟೇಷನ್ ಬರುತ್ತೆ. ಹೊಸರೋಡ್ ಸಿಗ್ನಲ್ ಇಳ್ಕೊಂಡ್ರೆ ನೀವು ಬೊಮ್ಮನಹಳ್ಳಿ ಕಡೆ ಬರಬೇಕಾಗುತ್ತೆ ಸರ್. 6,20,000ಕ್ಕೆ 20 ಮಾಡಲ್ ಅನ್ನೋದು ಸರ್. ಸರ್ 20 ಮಾಡಲ್ ಗಾಡಿ 5.5 ಲಕ್ಷಕ್ಕೆ ಅದರಲ್ಲೂ ಫುಲ್ ಟಾಪ್ ಎಂಡ್ ಸರ್. ಸರ್ 7,40,000ಕ್ಕೆ ಟೈಟಾನಿಯಂ 19 ಮಾಡಲ್ ಈಕೋ ಸ್ಪೋರ್ಟ್ ಸರ್. ಸರ್ ಬರೀ 35,000 ಓಡಿದೆ. ಜೆಡ್ ಮ್ಯಾನುವಲ್ ಸರ್. ಇದು ಎಲ್ಲ ಕಾರ್ಗಳಿಗೂ ಅಪ್ ಟು 2 ಇಯರ್ಸ್ ವರೆಗೂ ವಾರಂಟಿನೂ ಇರುತ್ತೆ ಸರ್. ಮಹೇಂದ್ರ ಫಸ್ಟ್ ಚಾಯ್ಸ್ ಅಂದ್ರೆ ನಿಮಗೆ ಭರವಸೆಯ ಪ್ರತೀಕ ಸರ್. ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ಇವತ್ತು ನಾವು ಮಹೀಂದ್ರ ಫಸ್ಟ್ ಚಾಯ್ಸ್ ಕಾರ್ ಅಂಡ್ ಬೈಕ್ ಸ್ಟೋರಲ್ಲಿ ಇದ್ದೀವಿ. ಇದು ಬಂದ್ಬಿಟ್ಟು ಸಿಂಗಸಂದ್ರ ಬ್ರಾಂಚ್ ಆಗಿರುತ್ತೆ. ಇಲ್ಲೆಲ್ಲ ಕಾರ್ಗಳು ನೀವು ಏನು ನೋಡ್ತಾ ಇದ್ದೀರಾ ಎಲ್ಲ ಸರ್ಟಿಫೈಡ್ ವೆಹಿಕಲ್ಲೇ ಸಿಗುತ್ತೆ. ಅರೌಂಡ್ 10,000ಇಂದ ಹಿಡಿದು ನಿಮಗೆ ಒಂದು 70,000 ಆಸ್ಪಾಸಲ್ಲಿ ಓಡಿರ್ತಕ್ಕಂಥ ವೆಹಿಕಲ್ಗಳೇ ಸಿಗುತ್ತೆ. ಕ್ವಾಲಿಟಿ ಅಶ್ಯೂರೆನ್ಸ್ ಸಮೇತ ನಿಮಗೆ ಅಪ್ ಟು 2 ಇಯರ್ಸ್ ಈ ಗಾಡಿಗಳಿಗೆ ಎಲ್ಲಕ್ಕೂ ನಿಮಗೆ ವಾರಂಟಿ ಸಿಗುತ್ತೆ. ಅಷ್ಟೇ ಅಲ್ಲದೆ ಈ ಸಲ ದೀಪಾವಳಿ ಧಮಾಕ ಅಂದ್ಬಿಟ್ಟು 1 ಗ್ರಾಮ್ ಗೋಲ್ಡ್ ಕಾಯಿನ್ ಕೂಡ ಕೊಡ್ತಾ ಇದ್ದಾರೆ. ನೀವೇ ಯೋಚನೆ ಮಾಡಿ ಗೋಲ್ಡ್ ಕಾಯಿನ್ ರೇಟ್ ಏನು ಹೈಪ್ ಆಗ್ತಾ ಇದೆ. ಇನ್ನೊಂದು ನೆಕ್ಸ್ಟ್ 1 ಇಯರ್ಗಂತೂ ಅದ್ರ ರೇಟೇ ಬೇರೆ ಅಂತಲೇ ಹೇಳ್ಬೋದು. ಅದು ನಿಮಗೆ ಫ್ರೀಯಾಗಿ ಸಿಗುತ್ತೆ. ಎಲ್ಲ ಕಾರ್ಗಳ ಮೇಲೆ ಸಿಗುತ್ತೆ ನಿಮಗೆ. ಈವನ್ ಚಿಕ್ಕ ಬಜೆಟ್ ಕಾರ್ಗೂ ಕೂಡ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲೆಲ್ಲ ಪ್ರೀಮಿಯಂ ವೆಹಿಕಲ್ಲೇ ಸಿಗುತ್ತೆ. ಈವನ್ ನಿಮಗೆ ಕ್ರಿಸ್ಟಾ ಬೇಕಾ, ತುಂಬ ಒಂದು ಕಡಿಮೆ ರೇಂಜಲ್ಲೇ ಓಡಿರ್ತವೆ. ಒಂದು 30,000 38,000 ನೋಡಿ. ಇಲ್ಲಿ ಒಂದು ಟೈಗನ್ ನಿಂತಿದೆ, ಓಡಿರೋದೇ 28,000 38,000 ಏನೋ ಆಸ್ಪಾಸಲ್ಲಿ ಓಡಿದೆ ಅಷ್ಟೇ. ಇದು ನೋಡಿ, ಈ ಥರ ಓಡಿರ್ತಕ್ಕಂಥ ವೆಹಿಕಲ್ಗಳು ನಮ್ಮ ಮಹೀಂದ್ರ ಫಸ್ಟ್ ಚಾಯ್ಸಲ್ಲಿ ಸಿಗುತ್ತೆ. ಆಚೆ ಕಡೆ ನೀವು ಏನೇ ಹೇಳಿದ್ರು ನೀವೇ ಹೋಗಿ ನಿಂತ್ಕೊಂಡು ನೋಡಿ ಮಾಡಿ ಗಾಡಿ ತೊಗೊಬೇಕಾಗುತ್ತೆ. ಬಟ್ ಇಲ್ಲಿ ಬಂದರೆ ನೀವು ಗಾಡಿ ಕಣ್ಣಾರೆ ಒಂದು ಗಾಡಿ ನೋಡಿಬಿಟ್ರೆ ಗಾಡಿ ನಿಮಗೆ ಬಿಟ್ಟು ಹೋಗೋ ಮನಸ್ಸು ಬರಲ್ಲ. ಬಿಕಾಸ್ ಮಹೀಂದ್ರ ಅನ್ನೋ ಒಂದು ಬ್ರ್ಯಾಂಡಿಂಗ್ ಇದೆಯಲ್ಲ, ಅದು ಹಿಡಿದಿಟ್ಕೊಂಡ್ಬಿಡುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಮಹೀಂದ್ರ ಅನ್ನೋ ಒಂದು ಲೆಗಸಿನ ಇವರು ಬಿಲ್ಟ್ ಮಾಡಿ ಇಟ್ಟಿರ್ತಕ್ಕಂಥದ್ದು, ಅದೊಂದು ಟ್ರಸ್ಟ್ ಬಿಲ್ಡಪ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಇಲ್ಲಿ ಯಾವುದೇ ಗಾಡಿಗಳು ತೊಗೊಂಡ್ರೆ ಯಾವುದೇ ಥರ ಪ್ರಾಬ್ಲಮ್ ಇಲ್ಲದೆ ನೀವು ಆರಾಮಾಗಿ ಮನೆಗೆ ತೊಗೊಂಡು ಹೋಗುವಂಥ ಸ್ಥಿತಿಯಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು. ಒಂದ್ಸಲ ಬಂದು ವಿಸಿಟ್ ಮಾಡಿ ಕಾರ್ ಆ್ಯಂಡ್ ಬೈಕ್ ಮಹೀಂದ್ರ ಫಸ್ಟ್ ಚಾಯ್ಸ್. ಈ ಬ್ರಾಂಚ್ ಬಂದ್ಬಿಟ್ಟು ಸಿಂಗಸಂದ್ರದಲ್ಲಿ ಲೊಕೇಟ್ ಆಗಿದೆ. ಮಹೀಂದ್ರ ಫಸ್ಟ್ ಚಾಯ್ಸ್ ಟಾಪ್ ಗೇರ್ ಕಾರ್ಸಲ್ಲಿ ಇವತ್ತಿದ್ದೀವಿ. ಸಿಂಗಸಂದ್ರ ಬ್ರಾಂಚ್ ಬಂದು ಒಂದ್ಸಲ ವಿಸಿಟ್ ಮಾಡಿ ನೋಡಿ. ಒಂದು ರೇರೆಸ್ಟ್ ಅವೈಲೇಬಲ್ ವೆಹಿಕಲ್ ನಮ್ಮ ಹತ್ರ ಅವೈಲೇಬಲ್ ಇದೆ. ಅದರಲ್ಲೂ 2 ವೆಹಿಕಲ್ ಇದೆ. ವೋಕ್ಸ್ ವ್ಯಾಗನ್ ಟೈಗೂನ್ ಅಂತ. ಈ ಗಾಡಿ ತುಂಬ ಕಡಿಮೆ ಕೂಡ ಓಡಿದೆ, ಸಿಂಗಲ್ ಓನರಲ್ಲಿ ಓಡಿದೆ. ಆಮೇಲೆ ಪ್ರೈಸ್ ಕೂಡ 8-10 ಲಕ್ಷ ನಿಮಗೆ ಡಿಫ್ರೆನ್ಸ್ ಪ್ರೈಸಲ್ಲಿ ಸಿಗ್ತಾ ಇದೆ. ಹೌದು ಸರ್. ಮೊದಲಿಗೆ ನಮ್ಮ ಯಾವ ಕಲರ್ ಸರ್ ಇದು? ಇದು ನಿಮಗೆ ಯೆಲ್ಲೋ ಕಲರ್ ಬರುತ್ತೆ. ಅದರಲ್ಲಿ ನಿಮಗೆ ಗೋಲ್ಡನ್ ಟಿಂಟ್ ಇರುತ್ತೆ. ಓಕೆ, ಗೋಲ್ಡನ್ ಟಿಂಟ್ ಇರುತ್ತೆ. ಇದು 21 ಮಾಡಲ್ ವೆಹಿಕಲ್. ಅದರ 2 ವೆಹಿಕಲ್ ಇದೆ ಇವತ್ತು ಟೈಗೂನು. ಆ ಗಾಡಿ ನೋಡಿ, ಜಸ್ಟ್ ಇವಾಗ ಬಂದಿರೋದು. ಜಸ್ಟ್ ಇವಾಗ ಬಂದಿರೋದು. ನಾವು ಈ ಕಂಡೀಷನ್ ಅಲ್ಲಿ ಗಾಡಿ ಪರ್ಚೇಸ್ ಮಾಡ್ತೀವಿ. ಓಕೆ, ಆಲ್ಮೋಸ್ಟ್ ಈ ಕಂಡೀಷನ್ ಅಲ್ಲಿ ಇರುತ್ತೆ ಬೈಕ್. ನೋಡಿ, ಗಾಡಿ ಕಂಡೀಷನ್ ಇವಾಗಲೇ ಹೊಸ ತರ ಕಾಣಿಸ್ತಾ ಇದೆ. ಧೂಳೆಲ್ಲ ಹಿಡಿದಿದೆ ಅಷ್ಟೇ. ಬಿಕಾಸ್ ಆಚೆ ಕಡೆ ಓಡಿಸಿದ್ರೆ ಡೆಫಿನೆಟ್ಲಿ ಹಿಡಿದೇ ಇರುತ್ತೆ. ಇಲ್ಲಿ ಒಳಗಡೆ ನಿಲ್ಲಿಸಬೇಕಾದ್ರೆ ಫುಲ್ ಕ್ಲೀನ್ ಮಾಡಿ, ರಬ್ ಮಾಡಿ, ಪಾಲಿಶ್ ಮಾಡಿ ಕೊಡ್ತಾರೆ. ಅದರಲ್ಲೂ ಫೋಕ್ಸ್ ವ್ಯಾಗನ್ TSI ಟಾಪ್ ಎಂಡ್ ಮಾಡಲ್ ಅಲ್ಲ. TSI ಅದರಲ್ಲಿ ಆಟೋಮೆಟಿಕ್ ವೆಹಿಕಲ್ ಸರ್. ಇದು ಆಟೋಮೆಟಿಕ್, ಎರಡೂ ಆಟೋಮೆಟಿಕ್ ವೆಹಿಕಲ್. ಸೇಮ್ ವೇರಿಯಂಟ್, ಹೈಲೈನ್ ಪ್ಲಸ್ ವೇರಿಯಂಟ್. ಇದು ಯಾವ ಮಾಡಲ್ ಬರುತ್ತೆ? ಇದು ನಿಮಗೆ 2022 ಮಾಡಲ್ ಇದೆ. ಅದು 21 ಮಾಡಲ್ ಇದೆ. 22 ಮಾಡಲ್ ಸರ್. ಇದು 39,000 ನೋಡಿದೆ ವೆಹಿಕಲ್ ಅಷ್ಟೇ. 39,000 ಎರಡು ಕೂಡ
ಅದೊಂದು 38,000 ನೋಡಿದೆ, ಇದೊಂದು 39,000 ನೋಡಿದೆ. ಸಿಂಗಲ್ ಓನರ್ ಗಾಡಿಗಳೇ. ಓಕೆ, ಫೋಕ್ಸ್ ವ್ಯಾಗನ್ TSI, ಅದರಲ್ಲೂ ಟೈಗುನ್ ನೋಡ್ಬೋದು. ಟೈರ್ ಪ್ರೊಫೈಲ್ ಬ್ರ್ಯಾಂಡ್ ನ್ಯೂ ಇದೆ, ಮ್ಯಾಕ್ ಬರುತ್ತೆ. ಇವರು ಎಲ್ಲ ಗಾಡಿಗಳು ಇದೇ ಕಂಡೀಷನಲ್ಲಿ ಪರ್ಚೇಸ್ ಮಾಡ್ತಾರೆ. ಸೊ ಪರ್ಚೇಸ್ ಮಾಡಿ ಸೇಲ್ ಮಾಡ್ತಾರೆ. ಹಾಗೆ ಮಹೀಂದ್ರಾದೊಂದು ಅಶ್ಯೂರೆನ್ಸ್ ಕೂಡ ಇರತಕ್ಕಂಥದ್ದು. ಏರ್ ಬ್ಯಾಗ್ ಬರುತ್ತಾ ಇದರಲ್ಲಿ? ಏರ್ ಬ್ಯಾಗು ಇದೆ, ABS, ಅಲಾಯ್ ವೀಲ್ಸ್, ಆಲ್ಮೋಸ್ಟ್ ಆಲ್ ಫುಲ್ಲಿ ಲೋಡೆಡ್ ಫೀಚರ್ಸ್ ಬರುತ್ತೆ. ಓಕೆ, ಟಚ್ ಸ್ಕ್ರೀನ್ ಸಿಸ್ಟಮ್, ಆಟೋ ಕ್ಲೈಮೇಟ್ ಕಂಟ್ರೋಲ್, AC, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವಿತ್ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲ ಬರುತ್ತೆ. ನೋಡ್ಬೋದು ಲೆದರ್ ಎಲ್ಲ ಚೆನ್ನಾಗಿದೆ. ಕ್ಲಸ್ಟರ್ ಕೂಡ ತೋರಿಸ್ಬಿಡ್ತೀನಿ. ನೋಡ್ಬೋದು 39,320 ಕಿಲೋಮೀಟರ್ ಅಷ್ಟೇ. ವಿತ್ ಸರ್ವಿಸ್ ರೆಕಾರ್ಡ್ ಓಡಿದೆ. ನಾನ್ ಆಕ್ಸಿಡೆಂಟಲ್ ಫ್ರೀ. ಡೆಫಿನೆಟ್ಲಿ ನಿಮಗೆ ಕಾರ್ ಅಂಡ್ ಬೈಕಲ್ಲಿ ಅಶ್ಯೂರೆನ್ಸ್ ಸಿಗುತ್ತೆ ಅಂತಲೇ ಹೇಳ್ಬೋದು. ವಿತ್ ಹಂಗೆ ನಮ್ಮ ಕಡೆಯಿಂದ 2 ವರ್ಷ ವ್ಯಾರಂಟಿನೂ ಪ್ರೊವೈಡ್ ಮಾಡ್ತೀವಿ ಈ ವೆಹಿಕಲ್ಸ್ಗಳಿಗೆ. ವಾರಂಟಿನೂ ಸಿಗುತ್ತಾ? ವಾರಂಟಿನೂ 2 ವರ್ಷ ಇರುತ್ತೆ ಸರ್. ಓಕೆ, ಈ ಗಾಡಿ 22 ಮಾಡಲು ಸಿಂಗಲ್ ಓನರ್. 22 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. 39,000 ಏನೋ ಓಡಿದೆ. ಕೋಟಿಂಗ್ ಪ್ರೈಸ್ ಒಂದು 1075 ಇದೆ, 1075 ಇದೆ. ನನಗೆ ಒಂದು 1040ಕ್ಕೆಲ್ಲ ಕ್ಲೋಸ್ ಮಾಡ್ಕೊಡ್ತೀನಿ ಗಾಡಿ. ಹೊಸ ಗಾಡಿ 1040ಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ. ಹೊಸ ಗಾಡಿ ಏನಾದರೂ ತಗೊಳ್ತೀರಾ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಒಂದು 17 lakhs ಇದೆ ನಿಮಗೆ. 17 lakhs ಅಪ್ರಾಕ್ಸಿಮೇಟ್ ಇದೆ. ಆನ್ ಟೇಬಲ್ ಇನ್ನ ಸ್ಲೈಟ್ ಇಲ್ಲ, ಆಲ್ಮೋಸ್ಟ್ ಆಲ್ ಫೈನಲ್ ಪ್ರೈಸ್ ನಾನು ಮಾಡಿಸ್ಕೊಡ್ತೀನಿ. ಓಕೆ, 10 ಲಕ್ಷ ನೆಕ್ಸ್ಟ್. ಮತ್ತೆ ಈ ದಿವಾಲಿಗೆ ಯಾರಾದರೂ ಸೆಕೆಂಡ್ ಹ್ಯಾಂಡ್ ಕಾರ್ಸ್ ತಗೊಳ್ತಾರೆ ನಮ್ಮ ಹತ್ರ 12ನೇ ತಾರೀಕಿಂದ 20ನೇ ತಾರೀಕುವರೆಗೂ ಅಂದ್ರೆ ಅವ್ರಿಗೆ 1 ಗ್ರಾಮ್ ಗೋಲ್ಡ್ ಕಾಯಿನ್ ಕೂಡ ಫ್ರೀ ಆಗಿ ಸಿಗುತ್ತೆ. ಗೋಲ್ಡ್ ಕಾಯಿನ್ ಕೂಡ ಸಿಗುತ್ತೆ. ಎಲ್ಲಾ ಗಾಡಿಗಳ ಮೇಲೆ ಕೊಡ್ತೀರಾ? ಎಲ್ಲಾ ಗಾಡಿ ಮೇಲೆ ಎವ್ರಿ ಪರ್ಚೇಸ್ 12ನೇ ತಾರೀಕಿಂದ 20ನೇ ತಾರೀಕುವರೆಗೂ ಯಾವುದೇ ಗಾಡಿ ತಗೊಳ್ಳಿ ಅದ್ರ ಮೇಲೆ 1 ಗ್ರಾಮ್ ಗೋಲ್ಡ್ ಕಾಯಿನ್ ಕೊಡ್ತೀನಿ. ಗೋಲ್ಡ್ ಕಾಯಿನ್, ಗೋಲ್ಡ್ ರೇಟ್ ಜಾಸ್ತಿ ಆಗಿರೋದ್ರಿಂದ 12,700 ಏನೋ ಆಗಿದೆ ಈಗ ಗೋಲ್ಡ್ ರೇಟ್. ನೋಡಿ, ಆ ಒಂದು ರೇಟ್ ನಿಮ್ಗೆ ಸಿಗುತ್ತೆ, ಫ್ರೀ ಆಗಿ ಸಿಗುತ್ತೆ ಗೋಲ್ಡ್ ಕಾಯಿನ್ ಅಂತಾನೆ ಹೇಳ್ಬೋದು. ಆ ಗೋಲ್ಡ್ ಕಾಯಿನ್ 1 ವರ್ಷ ಇಟ್ಕೊಂಡು ಮಾರ್ತೀನಿ ಅಂದ್ರೂ ಅದ್ರ ಡಬಲ್ ರೇಟ್ ಆಗಿರುತ್ತೆ ಅಲ್ವಾ? ಹಾಗೆ ನೆಕ್ಸ್ಟ್ ಒಂದು TSI ಇದೆಯಲ್ಲ ಸರ್, ಇದು 21 ಮಾಡಲ್ ಸರ್. ಇದು 2021 ಮಾಡಲು ಫಸ್ಟ್ ಓನರ್ ಗಾಡಿ. ಇದು ಕೂಡ ಐಲೈನ್ ವೇರಿಯಂಟ್ ಆಟೋಮೆಟಿಕ್. ಇದು ಒಂದು 38,000 ಓಡಿದೆ. ಇದು 1045 ಇದೆ. ಇದು ಕೂಡ 10,10,000ಕ್ಕೆ ನಿಮ್ಗೆ ಕ್ಲೋಸ್ ಮಾಡ್ಕೊಡ್ತೀನಿ. 10,10,000ಕ್ಕೆ ಕ್ಲೋಸ್ ಆಗುತ್ತೆ. ನೋಡಿ, ಫೋಕ್ಸ್ ವ್ಯಾಗನ್ ಅದರಲ್ಲೂ ನಿಮಗೆ ಟೈಗುನ್ TSI ಬರುತ್ತೆ, ಆಟೋಮೆಟಿಕ್. ಇದು ಕೂಡ ನೋಡ್ಬೋದು. ಫ್ರಂಟ್ ಅಲ್ಲಿ ಹಾಲಜನ್ ಲೈಟ್ ಯೂನಿಟ್ ಬರುತ್ತೆ, DRLs ಕೂಡ ಇರತಕ್ಕಂಥದ್ದು. ಹಾಗೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಗುಡಿಯ ಟೈರ್ ಇದೆ, ಸೈಡ್ ಇಂಡಿಕೇಟರ್ಸ್, ಮಿರರ್ಸ್, ಬಾಡಿ ಲೈನಪ್ ಎಲ್ಲ ತುಂಬಾನೇ ಚೆನ್ನಾಗಿ ನೋಡ್ಬೋದು. ಟಚ್ ಸ್ಕ್ರೀನ್ ಸಿಸ್ಟಮ್, ಡ್ಯುಯಲ್ ಏರ್ ಬ್ಯಾಗ್, ಕಂಪನಿ ಫಿಟೆಡ್ ಸೀಟ್ಸ್ ಎಲ್ಲ ಬರುತ್ತೆ. ಇದು ಕೂಡ ಆಟೋ ಟ್ರಾನ್ಸ್ಮಿಷನ್ ವೆಹಿಕಲ್ ಆಗಿರುತ್ತೆ. ಜಸ್ಟ್ 10,10,000 ರೂಪಾಯಿಗೆ ಅದರಲ್ಲೂ 38,000 ಕಿಲೋಮೀಟರ್ ಓಡಿರ್ತಕ್ಕಂಥ ಸಿಂಗಲ್ ಓನರ್ ಆಟೋಮೆಟಿಕ್ ಟೈಗುನ್ TSI ಸಿಗ್ತಾ ಇದೆ. ನೋಡಿ, ಒಳ್ಳೆ ಪ್ರೈಸ್ ರೇಂಜ್ ಅಲ್ಲಿ ಕೂಡ ಇದೆ. ಲೋನ್ ಕೂಡ ಆಗುತ್ತೆ. ಲೋನ್ ಕೂಡ ಮಾಡಿಸ್ಕೊಡೋಣ. ಅವ್ರ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. 80% ವರೆಗೂ ಆಲ್ಮೋಸ್ಟ್ ಈಸಿಲಿ ಆಗುತ್ತೆ. ಅವ್ರ ಪ್ರೊಫೈಲ್ ಚೆನ್ನಾಗಿದೆ ಅಂದ್ರೆ ನಾನು 100% ವರೆಗೂ ಲೋನ್ ಟ್ರೈ ಮಾಡ್ಕೊಡ್ತೀರಾ. ಹಾಗೆ ನೋಡಿ, 1 ಗ್ರಾಮ್ ಗೋಲ್ಡ್ ಕಾಯಿನ್ ಕೂಡ ಈ ಗಾಡಿಗೂ ಸಿಗುತ್ತೆ. ಹೌದು ಸರ್. ಓಕೆ, ಕ್ರಿಸ್ಟಾಗಳು ತಗೊಳ್ತೀರಾ ಅಂತ ಹೇಳಿದ್ರೆ ನಮ್ಮ ಹತ್ರ ಈ ಸಲ 2 ಆಪ್ಷನ್ ಇದೆ. ಒಂದು ಸಿಲ್ವರ್ ಇದೆ, ಒಂದು ವೈಟ್ ಇದೆ. ವೈಟ್ ಇದೆ, ಸೇಮ್ 21 ಮಾಡಲ್ ಎರಡು ಕೂಡ. ಓಕೆ, ಎರಡು ಕೂಡ ನಿಮಗೆ ಜೆಡ್ ವೇರಿಯಂಟ್, ಟಾಪ್ ಎಂಡ್ ವೇರಿಯಂಟ್, ಮ್ಯಾನ್ಯುವಲ್ ಗಾಡಿಗಳೇ ಇದೆ. ಮ್ಯಾನ್ಯುವಲ್ ಡೀಸೆಲ್ ಅಲ್ಲ? ಮ್ಯಾನ್ಯುವಲ್ ಡೀಸೆಲ್. ಓಕೆ, ಇದು ಯಾವುದು ವೇರಿಯಂಟ್? ಇದು ನಿಮಗೆ 2021 ಮಾಡಲ್ ಜೆಡ್ ವೇರಿಯಂಟ್, ಸೆಕೆಂಡ್ ಓನರ್ ವೆಹಿಕಲ್. ಇದು 35,000 ಏನೋ ಓಡಿದೆ. ಇದು ಕಡಿಮೆ ಓಡಿದೆ. 2.4 2.8 2.4 ಸರ್. ಓಕೆ, Z ಇದು 2.4 ಜೆಡ್ ಮ್ಯಾನ್ಯುವಲ್. 2.4 Z ಮ್ಯಾನ್ಯುವಲ್. ನೋಡ್ಬೋದು, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಬರುತ್ತೆ. ಫ್ರಂಟ್ ಗ್ರಿಲ್ ಎಲ್ಲ ತುಂಬಾ ಕ್ಲೀನ್ ಮೇಂಟೈನ್ ಆಗಿದೆ. ವೆರಿ ಬೆಸ್ಟ್ ಕಂಡೀಷನ್ ಅಲ್ಲಿ ಇರ್ತಕ್ಕಂಥ, ಬೆಸ್ಟ್ ಕಂಡೀಷನ್ ಅಲ್ಲಿ ಇರ್ತಕ್ಕಂಥ ಇನೋವಾ ಕ್ರಿಸ್ಟಾ. 35,000 ಅಷ್ಟೇ ಓಡಿದೆ. ಡೀಸೆಲ್ ಮ್ಯಾನ್ಯುವಲ್, ಸರ್ವಿಸ್ ರೆಕಾರ್ಡ್ ಸಮೇತ ಇರ್ತಕ್ಕಂಥ, ತುಂಬಾ ಕಡಿಮೆ ಕೂಡ ಓಡಿದೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಮ್ಯಾಕ್ ಬರುತ್ತೆ, ಸೈಡ್ ಇಂಡಿಕೇಟರ್ಸ್, ಮಿರರ್ಸ್, ಅಫ್ಕೋರ್ಸ್ ಎಲ್ಲ ಆಪ್ಷನ್ಸ್ ಇದರಲ್ಲಿ ಬಂದ್ಬಿಡುತ್ತೆ. 7 ಸೀಟರ್ ವೆಹಿಕಲ್ ಆಗಿರುತ್ತೆ, ಮ್ಯಾನ್ಯುವಲ್. ಏನು ಹೇಳ್ತೀರಾ ಸರ್ ಪ್ರೈಸು? ಒಂದು ಕೋಟಿಂಗ್ ಪ್ರೈಸ್ ಒಂದು 24,95,000 ಇದೆ. ಬನ್ನಿ, ನಾನು ಇದನ್ನ ಫೈನಲ್ ಆಗಿ ಒಂದು 24,500 ಕ್ಲೋಸ್ ಮಾಡಿ ಕೊಡ್ತೀನಿ ಈ ಗಾಡಿ. 24,500 ಲಕ್ಷಕ್ಕೆ 21 ಮಾಡಲ್. 21 ಮಾಡಲು 35,000 ಓಡಿದೆ. 35,000 ಸರ್ವಿಸ್ ರೆಕಾರ್ಡ್ ಓಡಿರ್ತಕ್ಕಂಥ ಡೀಸೆಲ್ ಮ್ಯಾನ್ಯುವಲ್ ಕ್ರಿಸ್ಟಾ Z ಮ್ಯಾನ್ಯುವಲ್. ಹೌದು. ಓಕೆ, ನೆಕ್ಸ್ಟ್ ಇದೆ ಯಾವುದು ಸರ್? ನೆಕ್ಸ್ಟ್ ಒಂದು ಹುಂಡೈ ಅಲ್ಕಾಜಾರ್ ಇದೆ, ಡೀಸೆಲ್ ಆಟೋಮೆಟಿಕ್. ಇದು ಡೀಸೆಲ್ ಸರ್? ಇದು ಡೀಸೆಲ್ ಆಟೋಮೆಟಿಕ್. ಇದು ಓಕೆ, ಅಲ್ಕಾಜಾರ್ ವೇರಿಯಂಟ್, ಸಿಗ್ನೇಚರ್ ಆಪ್ಷನಲ್. ಓಕೆ, ಸನ್ರೂಫ್, ಮೂನ್ ರೂಫ್ ಬರುತ್ತೆ. ಪ್ಯಾನೋರಾಮಿಕ್ ಸನ್ರೂಫ್ ಇದೆ ಇದರಲ್ಲಿ. ಪ್ಯಾನೋರಾಮಿಕ್ ಸನ್ರೂಫ್. ಓಕೆ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ನೋಡ್ಬೋದು, ಮ್ಯಾಕ್ ಬರುತ್ತೆ, ಡೈಮಂಡ್ ಕಟ್ ಫಿನಿಶ್, ಸೈಡ್ ಇಂಡಿಕೇಟರ್ಸ್, ಮಿರರ್ಸ್, ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿದೆ. ಆಟೋಮೆಟಿಕ್ ವೇರಿಯಂಟ್ ಬರುತ್ತೆ, ಟಚ್ ಸ್ಕ್ರೀನ್ ಸಿಸ್ಟಮ್. ಟೋಟಲ್ ಎಷ್ಟು ಏರ್ ಬ್ಯಾಗ್ಸ್ ಬರುತ್ತೆ ಸರ್ ಇದರಲ್ಲಿ? 6 ಏರ್ ಬ್ಯಾಗ್ಸ್ ಬರುತ್ತೆ. 6 ಏರ್ ಬ್ಯಾಗ್ಸ್ ಬರುತ್ತೆ. ಓಕೆ, ಅಲ್ಕಾಜಾರ್, ಹುಂಡೈ ಅಲ್ಕಾಜಾರ್ 22 ಮಾಡಲು ಸಿಗ್ನೇಚರ್ ಆಪ್ಷನಲ್ ವೇರಿಯಂಟ್. ಬರೀ ನಿಮಗೆ 39,000 ಓಡಿದೆ. 39,000 ಅಷ್ಟೇ ಓಡಿದೆ. ಡೀಸೆಲ್ ಆಟೋಮೆಟಿಕ್, ಡೀಸೆಲ್ ಗಾಡಿ. ಓಕೆ, ಏನು ಹೇಳ್ತೀರಾ ಸರ್ ಪ್ರೈಸ್? ಇದು ಕೋಟಿಂಗ್ ಪ್ರೈಸ್ ಒಂದು 18,95,000 ಇದೆ. ಇದೊಂದು 18,60,000 ವರೆಗೂ ನಿಮಗೆ ಕ್ಲೋಸ್ ಆಗುತ್ತೆ ಗಾಡಿ. ಏನಿದೆ ಮಾರ್ಕೆಟ್ ಪ್ರೈಸ್?
ಮಾರ್ಕೆಟ್ ಪ್ರೈಸ್ ಇವಾಗ ಹೊಸ ಗಾಡಿ ತಗೊಳ್ತೀರಾ ಅಂದ್ರೆ ಒಂದು 26 ಪಾಯಿಂಟ್ ಸಮಥಿಂಗ್ 27 lakhs ಅಪ್ರಾಕ್ಸ್ 27 lakh ಅಪ್ರಾಕ್ಸ್ ಇರೋದು 18,70,000 ಆಗುತ್ತಾ 18,60,000ಕ್ಕೆ ಕ್ಲೋಸ್ ಆಗುತ್ತೆ 60,000ಕ್ಕೆ ಕ್ಲೋಸ್ ಆಗುತ್ತೆ ವಿತ್ 2 ವರ್ಷ ವಾರಂಟಿನೂ ಬರುತ್ತೆ ಅವಾಗಲೇ ಹೇಳ್ದಂಗೆ ಗೋಲ್ಡ್ ಕಾಯಿನ್ ಕೂಡ ಸಿಗುತ್ತೆ ಈ ಗಾಡಿಗೂ ಗೋಲ್ಡ್ ಕಾಯಿನ್ ಸಿಗುತ್ತೆ ಆ ಗಾಡಿಗೂ ಗೋಲ್ಡ್ ಕಾಯಿನ್ ಸಿಗುತ್ತೆ ಎಲ್ಲಾ ಗಾಡಿ ಯಾವುದೇ ಗಾಡಿ ಪರ್ಚೇಸ್ ಮಾಡಲಿ ಗೋಲ್ಡ್ ಕಾಯಿನ್ ಖಂಡಿತ ಇದೆ ಓಕೆ ಲಾಸ್ಟ್ ಟೈಮ್ ಬಂದಾಗ ಒಂದು ರೆಡ್ ಕಲರ್ ಮೆರೂನ್ ಕಲರ್ ಒಂದು ಟಾಟಾ ಹ್ಯಾರಿಯರ್ ಇತ್ತು ಡುವೆಲ್ ಟೋನ್ ರೆಡ್ ಅಂಡ್ ಬ್ಲಾಕ್ ಅದು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಇದು ಡಾರ್ಕ್ ಎಡಿಷನ್ ಇದು ಇಂಟೀರಿಯರ್ ಬ್ಲಾಕ್ ಬರುತ್ತೆ ಎಕ್ಸ್ಟೀರಿಯರ್ ಬ್ಲಾಕ್ ಬರುತ್ತೆ ಮ್ಯಾಗ್ ಬ್ಲಾಕ್ ಬರುತ್ತೆ ಈವನ್ ಟೈರ್ ಕೂಡ ಬ್ಲಾಕ್ ಬರುತ್ತೆ ಆ ಗಾಡಿ ಕೂಡ ನಿಮ್ ಕಸ್ಟಮರ್ ಯಾರೋ ನಿಮ್ ವಿಡಿಯೋ ನೋಡ್ಕೊಂಡಿರೋ ನಿಮ್ ವೀಕ್ಷಕರೇ ಯಾರೋ ತಗೊಂಡೋದ್ರು ಗಾಡಿ ಹೌದಾ ಸೂಪರ್ ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್ ಇದು ನಿಮಗೆ 2022 ಮಾಡೆಲ್ ಅದು 20 ಇತ್ತು ಇದು 22 ಮಾಡೆಲ್ ಡಾರ್ಕ್ ಎಡಿಷನ್ XZ+, ಇದು XZ+, ಫುಲ್ಲಿ ಟಾಪ್ ಎಂಡ್ ಆಟೋಮೆಟಿಕ್ ವೆಹಿಕಲ್ ಎಲ್ಲ ಆಪ್ಷನ್ಸ್ ಬರುತ್ತಲ್ಲ ಎಲ್ಲ ಆಪ್ಷನ್ ಫುಲ್ಲಿ ಲೋಡೆಡ್ ಇದೆ ಓಕೆ DRLs ನೋಡಬಹುದು ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಬರುತ್ತೆ ಫಾಗ್ ಲ್ಯಾಂಪ್ಸ್ ಇರತಕ್ಕಂತದ್ದು 10 ಏರ್ ಬ್ಯಾಗ್ಸ್ ಬರುತ್ತೆ 10 ಏರ್ ಬ್ಯಾಗ್ ಬರುತ್ತೆ XZ+, 22 ಮಾಡಲು ಬ್ರ್ಯಾಂಡ್ ನ್ಯೂ ಟೈಪ್ ಆಫ್ ಬರುತ್ತೆ ಮ್ಯಾಗ್ ಬರುತ್ತೆ ನೋಡಬಹುದು ಸೈಡ್ ಇಂಡಿಕೇಟರ್ಸ್ ಮಿರರ್ಸ್ ಬರುತ್ತೆ ರಿಕ್ವೆಸ್ಟ್ ಸೆನ್ಸರ್ ಡ್ಯುಯಲ್ ಸೈಜ್ ಬರುತ್ತೆ ವಿತ್ ಪುಷ್ ಬಟನ್ ಸ್ಟಾರ್ಟ್ ಕೀಲೆಸ್ ಎಂಟ್ರಿ ಡಾರ್ಕ್ ಮ್ಯಾನ್ಯುವಲ್ ಸರ್ ಆಟೋಮೆಟಿಕ್ ಇದು ಆಟೋಮೆಟಿಕ್ ವೆಹಿಕಲ್ ಆಟೋಮೆಟಿಕ್ ಓಕೆ ಆಟೋಮೆಟಿಕ್ ಡೀಸೆಲ್ ಓಕೆ ನೋಡಬಹುದು ಲೆದರ್ ಎಲ್ಲ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಎಷ್ಟು ಓಡಿದೆ ಸರ್ ಇದು 68,000 ಸರ್ವಿಸ್ ರೆಕಾರ್ಡ್ ಓಡಿದೆ ಪ್ಯಾನೋರಾಮಿಕ್ ಸನ್ರೂಫ್ ಇದೆ ಮಾನ್ಸ್ಟರ್ ಸನ್ರೂಫ್ ಅಂತಾನೂ ಕೂಡ ಕರಿತೀವಿ ನಾವು 22 ಮಾಡಲು ಸಿಂಗಲ್ ಓನರ್ 68,000 ಓಡಿದೆ ಡೀಸೆಲ್ ಆಟೋಮೆಟಿಕ್ ಏನ್ ಹೇಳ್ತೀರಾ ಕೋಟಿಂಗ್ ಪ್ರೈಸ್ ಒಂದು 17,95,000 ಇದೆ 17,95 ಇದೆ ಬನ್ನಿ ಒಂದು 17,500 ನಾನು ಕ್ಲೋಸ್ ಮಾಡ್ಕೊಡ್ತೀನಿ 17,500 ಲಕ್ಷಕ್ಕೆ 22 ಮಾಡಲು ಡಾರ್ಕ್ ಎಡಿಷನ್ 22 ಮಾಡಲ್ ಡಾರ್ಕ್ ಎಡಿಷನ್ XZ+, ಅದರಲ್ಲಿ ಆಟೋಮೆಟಿಕ್ ತುಂಬಾ ಡಿಮ್ಯಾಂಡ್ ಇದೆ ಇವಾಗ ಸಿಟಿನಲ್ಲಿ ಆಟೋಮೆಟಿಕ್ ವೆಹಿಕಲ್ ಒಂದು ಇದೆ ನಮ್ಮ ಅದರಲ್ಲೂ ಡೀಸೆಲ್ ಅದು ಸ್ಪೆಷಲ್ ಹೌದು ಓಕೆ ನೆಕ್ಸ್ಟ್ ಒಂದು ಜೀಪ್ ಕಾಂಪಸ್ ಇದೆ ಇದು ಕೂಡ ಆಟೋಮೆಟಿಕ್ ಪೆಟ್ರೋಲ್ ಆಟೋಮೆಟಿಕ್ ಲಿಮಿಟೆಡ್ ಆಪ್ಷನಲ್ ವೇರಿಯಂಟ್ ಇದು ಜೀಪ್ ಕಾಂಪಸ್ ಇದು ಕೂಡ ಆಟೋಮೆಟಿಕ್ ಡೀಸೆಲ್ ಬರುತ್ತೆ ಡುವೆಲ್ ಟೋನ್ ಇದನ್ನು ಕೂಡ ಡ್ಯುಯಲ್ ಟೋನ್ ಫಿನಿಶ್ ಬ್ಲಾಕ್ ಕಲರ್ ಓಕೆ ಅಪ್ಪರ್ ಸೈಡ್ ನಿಮಗೆ ಬ್ಲಾಕ್ ಬರುತ್ತೆ ನೋಡಬಹುದು ಇದರಲ್ಲೂ ಕೂಡ DRLs ಬರುತ್ತೆ LED ಹೆಡ್ಲೈಟ್ ಯೂನಿಟ್ ಬರುತ್ತೆ ಫಾಗ್ ಲ್ಯಾಂಪ್ಸ್ ಇರತಕ್ಕಂಥದ್ದು ಬ್ರ್ಯಾಂಡ್ ನ್ಯೂ ಟೈರ್ ಇದೆ ನೋಡಬಹುದು 90% ಟೈರ್ ಇದೆ ಮ್ಯಾಗ್ ಬರುತ್ತೆ ಓಕೆ ಸೈಡ್ ಇಂಡಿಕೇಟರ್ಸ್ ಮಿರರ್ಸ್ ಕಾಂಪಸ್ನ ಬ್ಯಾಡ್ಜಿಂಗ್ ನೋಡಬಹುದು ಕಾಂಪಸ್ ಒಂದು ಒಳ್ಳೆ ಲಕ್ಸುರಿ ಹ್ಯಾಚ್ ಬ್ಯಾಕ್ SUV ಸೆಗ್ಮೆಂಟ್ಗೆ ಬರ್ತಕ್ಕಂಥ ವೆಹಿಕಲ್ ವೆರಿ ಡಿಮ್ಯಾಂಡೆಡ್ ಅಲ್ವಾ ಹಾಗೆ ಆ ಲೋಗೋ ನೋಡಿ ಒಂಥರ ಏನು ರೋಹರ್ ಫೀಲ್ ಕೊಡುತ್ತೆ ಈ ಗಾಡಿ ಓಡಿರೋದು 28,000 ಅಲ್ವಾ 45,000 ಓಕೆ ಲೆದರ್ ಎಲ್ಲ ನೋಡಬಹುದು ಚೆನ್ನಾಗಿದೆ ಇದು ಪ್ರೀಮಿಯಂ ಫಿನಿಶ್ ಅಲ್ಲಿ ಲೆದರ್ ಓಕೆ ವೆಂಟಿಲೇಟೆಡ್ ಸೀಟ್ ಬರುತ್ತೆ ಇದರಲ್ಲಿ ವೆಂಟಿಲೇಟೆಡ್ ಇಲ್ಲ ಇದರಲ್ಲಿ ಇಲ್ಲ ಓಕೆ ಡ್ಯಾಶ್ ಬೋರ್ಡ್ ತುಂಬಾನೇ ಇಲ್ಲ ಅಲ್ವಾ ಓಕೆ ಡ್ಯಾಶ್ ಬೋರ್ಡ್ ಫಿನಿಶ್ ತುಂಬಾನೇ ಯುನೀಕ್ ಅನ್ಸುತ್ತೆ ತುಂಬ ಚೆನ್ನಾಗಿದೆ ಲಕ್ಸುರಿಯಸ್ ಅನ್ಸುತ್ತೆ ನೋಡ್ಬೋದು ಲೆದರ್ ಫಿನಿಶಲ್ಲಿ ಬರುತ್ತೆ ಕಂಪ್ಲೀಟ್ ನಿಮಗೆ ಥ್ರೂ ಔಟ್ ಈ ಸ್ಪೇಸ್ ತನಕನೂ ಬರುತ್ತೆ ನಿಮಗೆ ಸೈಡ್ ಡೋರ್ ಪ್ಯಾಕೆಟ್ಸ್ ತನಕನೂ ತುಂಬ ಚೆನ್ನಾಗಿ ಅನ್ಸುತ್ತೆ ಮಾಡಲ್ ಏನಂದ್ರಿ 2022 ಸರ್ ಇದೆ 2022 2022 ಮಾಡಲು ಡೀಸೆಲ್ ಆಟೋಮೆಟಿಕ್ ಸಿಂಗಲ್ ಓನರ್ ಪೆಟ್ರೋಲ್ ಆಟೋಮೆಟಿಕ್ ಸಿಂಗಲ್ ಓನರ್ ಓಕೆ ಏನು ಹೇಳ್ತೀರಾ ಇದು ಕೋಟಿಂಗ್ ಪ್ರೈಸ್ ಒಂದು 1945 ಇದೆ 19,45,000 ಇದೆ ಇದು ನಿಮಗೆ ಬೆಸ್ಟ್ ಪ್ರೈಸ್ ಒಂದು 18,90,000ಕ್ಕೆ ಕ್ಲೋಸ್ ಆಗುತ್ತೆ 18,90,000ಕ್ಕೆ 22 ಮಾಡಲು ಲಿಮಿಟೆಡ್ ಆಪ್ಷನಲ್ ಪೆಟ್ರೋಲ್ ಆಟೋಮೆಟಿಕ್ ಕಾಂಪಾಸ್ ಎಸ್ ಲೋನ್ ಬೇಕಂದ್ರೆ ಲೋನ್ ಆಗುತ್ತೆ ಇದಕ್ಕೂ ಕೂಡ ನಿಮಗೆ ಗೋಲ್ಡ್ ಕಾಯಿನ್ ಸಿಗುತ್ತೆ ಓಕೆ ನೆಕ್ಸ್ಟ್ ಇದೆ ಯಾವುದು ಸರ್ ನೆಕ್ಸ್ಟ್ ಇದು ಒಂದು X-Line ಸೆಲ್ಟಾಸ್ ಯಾರಾದರೂ ಮ್ಯಾಟ್ ಫಿನಿಶ್ ಅಲ್ಲಿ ಗಾಡಿ ನೋಡ್ತಾರೆ ಅಂದ್ರೆ ಫುಲ್ ಬ್ಲಾಕ್ ಕಲರ್ ಅಲ್ಲಿ ಇದೆ ನಿಮಗೆ ರೋಡಲ್ಲಿ ಅಷ್ಟು ಕಾಮನ್ ಆಗಿ ಸಿಗಲ್ಲ ಈ ಗಾಡಿ ನೋಡ್ಲಿಕ್ಕೆ ಕಡಿಮೆ X-Line ತುಂಬಾ ಕಡಿಮೆ ಸಿಗುತ್ತೆ ನೋಡಬಹುದು ಮ್ಯಾಟ್ ಫಿನಿಶ್ ಏನು ಸರ್ ಪ್ರೀಮಿಯಂ ಟಚ್ ಫುಲ್ ಹೌದಾ ಏನೇನು ಫೀಚರ್ಸ್ ಬರುತ್ತೆ ಇದರಲ್ಲಿ ನಿಮಗೆ 6 ಏರ್ ಬ್ಯಾಗ್ಸ್ ಬರುತ್ತೆ ಅಲಾಯ್ ವೀಲ್ಸು ಟಚ್ ಸ್ಕ್ರೀನ್ ಸಿಸ್ಟಮು ವೆಂಟಿಲೇಟೆಡ್ ಸೀಟ್ಸ್ ಆಲ್ಮೋಸ್ಟ್ ಅಲ್ಲಿ ಫುಲ್ಲಿ ಲೋಡೆಡ್ ಫೀಚರ್ಸ್ ವಿತ್ ಓಕೆ ವೆಂಟಿಲೇಟೆಡ್ ಸೀಟ್ ಬರುತ್ತೆ ಸನ್ರೂಫ್ ಬರುತ್ತೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ವಿತ್ ಮ್ಯಾಗ್ ಬರುತ್ತೆ ನೋಡ್ಬೋದು X-Line ಅಂತ ಬರುತ್ತೆ ಸೈಡ್ ಇಂಡಿಕೇಟರ್ಸ್ ಮಿರರ್ಸ್ ಬರುತ್ತೆ ಹಾಗೆ ನಿಮಗೆ ಬಾಡಿ ಕ್ಲಾಡಿಂಗ್ಸ್ ಅಲ್ಲಿ ನೋಡ್ಬೋದು ಅದೊಂಥರ ರೆಡ್ ಫಿನಿಶ್ ತುಂಬಾ ಲುಕ್ ಕೊಡ್ತಾ ಇದೆ ಒಂಥರ ಸ್ಪೋರ್ಟಿ ಫಿನಿಶ್ ಕೊಡ್ತಾ ಇದೆ ಅಂತಾನೆ ಹೇಳ್ಬೋದು ಆ GT-ಗೆ ಕಂಪೇರ್ ಮಾಡ್ಬೋದು ಆ ಥರ ಇದೆ ಗಾಡಿ ಸೇಮ್ GT-ನಲ್ಲಿ ಏನು ಫೀಚರ್ಸ್ ಬರುತ್ತೆ ಇದರಲ್ಲೂ ಬರುತ್ತೆ ಬಟ್ ಕಲರ್ ಮ್ಯಾಟ್ ಫಿನಿಶ್ ಬರುತ್ತೆ ಕಲರ್ ಮಾತ್ರ ಮ್ಯಾಟ್ ಫಿನಿಶ್ ಬರುತ್ತೆ ಡಿಫಾಗರ್ ವೈಪರು X-Line ನ ಬ್ಯಾಡ್ಜಿಂಗ್ ನೋಡ್ಬೋದು TZDI ಅಂದ್ರೆ ಟರ್ಬೋ ಚಾರ್ಜ್ ಪೆಟ್ರೋಲ್ ಇಂಜಿನ್ ಓಕೆ ಮ್ಯಾನ್ಯುವಲ್ ಅಲ್ಲ ಮ್ಯಾನ್ಯುವಲ್ ಸರ್ ಓಕೆ ಲೆದರ್ ಎಲ್ಲ ಚೆನ್ನಾಗಿದೆ ಇಂಟೀರಿಯರ್ ತೋರ್ಸೋಕ್ಕಾಗಲ್ಲ ಲಾಕ್ ಆಗಿದೆ ಏನು ಹೇಳ್ತೀರಾ ಸರ್ ಪ್ರೈಸು ಇದೊಂದು 15,95,000 ಇದೆ ಇದೊಂದು ಬೆಸ್ಟ್ ಪ್ರೈಸ್ ಅಂದ್ರೆ ಒಂದು 15,500ಗೆ ಕ್ಲೋಸ್ ಮಾಡೋಣ ಈ ವೆಹಿಕಲ್ 15,500 ಲಕ್ಷಕ್ಕೆ ಆಗುತ್ತಾ X-Line ಅದರಲ್ಲೂ X-Line ಫಸ್ಟ್ ಓನರ್ ಓಡಿರೋದು ಎಷ್ಟು ಕೇಳಿ ಬರೀ 15,000 ಓಡಿದೆ 15,000 ಅಷ್ಟೇ ಓಡಿರೋದು ಓಕೆ ಜಸ್ಟ್ 15,000 ಓಡಿರ್ತಕ್ಕಂಥ X-Line ಅದರಲ್ಲೂ 22 ಮಾಡಲು ಸಿಂಗಲ್ ಓನರ್ ವೆಹಿಕಲ್ 15,500 ವಿತ್ 1 ಗ್ರಾಮ್ ಗೋಲ್ಡ್ ಕಾಯಿನ್ ಕೂಡ ಬರುತ್ತೆ 1 ಗ್ರಾಮ್ ಗೋಲ್ಡ್ ಕಾಯಿನ್ ಕೂಡ ಬರುತ್ತೆ ಯಾವ ಗಾಡಿ ಬೇಕಾದ್ರೆ ತಗೊಳ್ಳಿ ಚಿಕ್ಕ ಗಾಡಿ ತಗೊಂಡ್ರು ಕೊಡ್ತೀರಾ ಚಿಕ್ಕ ಗಾಡಿ ತಗೊಂಡ್ರು ಸರ್ ನಮ್ಮ ಹತ್ರ 2 lakhs ಅಲ್ಲಿರೋ ಬಜೆಟ್ ಅಲ್ಲಿ ಗಾಡಿ ತಗೊಂಡ್ರು ಕೊಡ್ತೀರಾ 12ನೇ ತಾರೀಕಿಂದ 20ನೇ ತಾರೀಕುವರೆಗೆ ಪರ್ಚೇಸ್ ಮಾಡಿ ಓಕೆ ಅಷ್ಟೊಳಗಡೆ ಬರಬೇಕು ಹಾಗೆ ವೈಟ್ ಕಲರ್ ಆಫರ್ ಹೌದಾ ದೀಪಾವಳಿ ಆಫರ್ ದೀಪಾವಳಿ ಮಾತ್ರ ಓಕೆ ಇದು ಯಾವುದು ಸರ್ ಇದೊಂದು ಬುಕ್ ಆಗಿದೆ ಸರ್ ನಿಮ್ಮ ವಿಡಿಯೋ ನೋಡ್ಕೊಂಡೆ ಯಾರೋ ಒಂದು ಬುಕ್ ಮಾಡಿದ್ರಾ ಯಾವುದು ಎರಡು ಕೂಡ
ತುಂಬಾ ಚೆನ್ನಾಗಿದೆ. ಎಸ್, ವೈಟ್ ಕಲರ್ ವೆರಿ ಡಿಮ್ಯಾಂಡೆಡ್ ಇನೋವಾ ಕ್ರಿಸ್ಟಾ. ನೆಕ್ಸ್ಟ್ ಇನೋವಾ ಕ್ರಿಸ್ಟಾ ವೈಟ್ ಕಲರ್ ಅಲ್ಲಿ ಇದೆ. 21 ಮಾಡೆಲ್ ಇದನ್ನು ಕೂಡ. ಜೆಡ್ ವೇರಿಯಂಟ್ 2.4 ಮ್ಯಾನುವಲ್. ಇದು 2.4 Z ಬರುತ್ತೆ. ಡೀಸೆಲ್ ಮ್ಯಾನುವಲ್ ಸಿಂಗಲ್ ಓನರ್ ಗಾಡಿನೇ. ಓಡಿರೋದು 1,12,000 ಓಡಿದೆ ಆನ್ ರೆಕಾರ್ಡ್. ಸರ್ವಿಸ್ ರೆಕಾರ್ಡ್. ಎಸ್, ಇದರ ಎಲ್ಲ ಸರ್ವಿಸ್ ರೆಕಾರ್ಡ್ ಸಮೇತ ಸಿಗ್ತಕ್ಕಂಥ ವೆಹಿಕಲ್ 2.4 Z ಡೀಸೆಲ್ ಮ್ಯಾನ್ಯುವಲ್ ವೆಹಿಕಲ್ ಆಗಿರುತ್ತೆ. ಈ ಗಾಡಿಗಳಿಗೆಲ್ಲ 1 ಲಕ್ಷ ಏನೂ ಅಲ್ಲ ಸರ್, ಏನೂ ಅಲ್ಲ. ಡೆಫಿನೆಟ್ಲಿ ಎಲ್ಲರಿಗೆ ಕ್ರಿಸ್ಟಾ ಅಂದ್ರೇನೆ ಗೊತ್ತಿರುತ್ತೆ. ರಿಲಯಬಿಲಿಟಿ ಇದಕ್ಕೆ ಬರ್ತಕ್ಕಂಥ ಕಾರಲ್ಲಿ ರಿಲಯಬಿಲಿಟಿ ಜಾಸ್ತಿ, ಇಂಜಿನ್ ಪರ್ಫಾರ್ಮೆನ್ಸ್ ಬರ್ತಕ್ಕಂಥದ್ದು ನಮ್ಮ ಕ್ರಿಸ್ಟಾ ಅಥವಾ ಟೊಯೋಟಾ ಅಂತಾನೆ ಹೇಳ್ಬೋದು. ಬಟ್ ಅದು 1 ಲಕ್ಷ ಓಡಿದೆ ಅಂದ್ರೆ ಅಡ್ವಾಂಟೇಜ್ ಏನಂದ್ರೆ ಸ್ವಲ್ಪ ಪ್ರೈಸ್ ಅಲ್ಲಿ ಸ್ವಲ್ಪ ಕಡಿಮೆ ಸಿಗುತ್ತೆ. ಹೌದಾ? ಹೌದು, ಕಡಿಮೆ ಸಿಗುತ್ತೆ ಹಾಗಾದ್ರೆ. ಹೌದು, ಇದೊಂದು 24,45,000 ಇದೆ ಅದು ಕೋಟಿಂಗ್ ಪ್ರೈಸ್. ನಿಮ್ಗೆ 24 ಲಕ್ಷಕ್ಕೆಲ್ಲ ಫೈನಲ್ ಆಗುತ್ತೆ. 24 ಲಕ್ಷಕ್ಕೆ ಆಗುತ್ತೆ. ಹೊಸ ತಗೋತೀರಾ ಅಂತ ಹೇಳಿದ್ರೆ 38 ಲಕ್ಷ ಸಮಥಿಂಗ್ ಏನೋ ಇರಬೇಕು. 32 ಲ್ಯಾಕ್ಸ್ ಇದೆ. 32 ಇದೆಯಾ ಈಗ ಸದ್ಯಕ್ಕೆ? ಓಕೆ, ಇದು 34 ಲಕ್ಷ ಇತ್ತು. GST ಬೆನಿಫಿಟ್ ಆದ್ಮೇಲೆ 2 ಲಕ್ಷ ಡ್ರಾಪ್ ಆಗಿದೆ. ಇಮಿಡಿಯೇಟ್ 2 ಲಕ್ಷ ನಿಮಗೆ ಡ್ರಾಪ್ ಆಗಿ 32 ಲ್ಯಾಕ್ಸ್ ಇದೆ. ಓಕೆ, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಬರುತ್ತೆ, ಫಾಗ್ ಲ್ಯಾಂಪ್ಸ್. ಎಸ್, ಫ್ರಂಟ್ ಗ್ರಿಲ್ ಎಲ್ಲ ತುಂಬಾ ನೀಟ್ ಮೇಂಟೈನ್ ಆಗಿದೆ. ನಮ್ಮ ಮಹೀಂದ್ರಾದಲ್ಲಿ ನೀವು ಗಾಡಿ ತೊಗೊಳ್ತೀರಾ ಅಂತ ಹೇಳಿದ್ರೆ ಮಹೀಂದ್ರಾ ಫಸ್ಟ್ ಚಾಯ್ಸಲ್ಲಿ ಡೆಫಿನೆಟ್ಲಿ ಗಾಡಿಗಳೆಲ್ಲ ಅದೇ ಕಂಡೀಷನಲ್ಲಿ ಮೇಂಟೈನ್ ಆಗಿರ್ತಾರೆ. ಯಾಕಂತ ಹೇಳಿದ್ರೆ ಅವರು ಒಂದು ಲೆಗಸಿನ ಬಿಲ್ಡ್ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಬ್ರ್ಯಾಂಡ್ ನ್ಯೂ ಟೈರ್ ನೋಡ್ಬೋದು, JK ಟೈರ್ ವಿತ್ ಮ್ಯಾಗ್ ಬರುತ್ತೆ, ಡೈಮಂಡ್ ಕಾನ್ಫಿಡೆನ್ಸ್, ಹಾಗೆ 360 ಡಿಗ್ರಿ ಕ್ಯಾಮ್ರಾ ಇನ್ಸ್ಟಾಲ್ಮೆಂಟ್ ಮಾಡಿದ್ದಾರೆ ಅವರು. 360 ಡಿಗ್ರಿ ಕ್ಯಾಮ್ರಾ ಮತ್ತೆ ಇದಕ್ಕೊಂದು ರಿಲೇ ಬರುತ್ತೆ. ಇದು ಕ್ಲೋಸಿಂಗ್ ಬರಲ್ಲ, ಆಟೋ ಫೋಲ್ಡಿಂಗ್ ಬರಲ್ಲ. ಅದು ಆಟೋ ಫೋಲ್ಡಿಂಗ್ ಲಾಕ್ ಆದ್ಮೇಲೆ ಆ ರಿಲೇನು ಹಾಕ್ಸಿದ್ದಾರೆ. ಎಸ್ ಎಸ್, ಆ ಮೋಟರ್ ಕೂಡ ಹಾಕ್ಸಿದ್ದಾರೆ. ಹಾಗೆ ನಮಗೆ ಪುಷ್ ಬಟನ್ ಸ್ಟಾರ್ಟ್ ಡೆಫಿನೆಟ್ಲಿ ಬರುತ್ತೆ. ಹಾಗೆ ನಿಮಗೆ ಎಲೆಕ್ಟ್ರಾನಿಕ್ ಅಡ್ಜಸ್ಟಬಲ್ ಸೀಟ್ಸ್ ಬರುತ್ತೆ, ನೋಡ್ಬೋದು. ಲೆದರ್ ಎಲ್ಲ ಚೆನ್ನಾಗಿದೆ, ಎಲ್ಲೂ ಕೂಡ ಹರಿದಿಲ್ಲ, ವೇರಿಯಂಟ್ ಇಲ್ಲ. 7 ಸೀಟರ್, ಟೋಟಲ್ 7 ಸೀಟರ್ ಬರುತ್ತೆ. ಡ್ಯೂಯಲ್ ಏರ್ ಬ್ಯಾಗ್, ಟಚ್ ಸ್ಕ್ರೀನ್ ಸಿಸ್ಟಮ್, ವುಡನ್ ಆಕ್ಸೆಂಟಲ್ಲಿ ಡ್ಯಾಶ್ ಬೋರ್ಡ್ ಎಲ್ಲ ಬರುತ್ತೆ ನಿಮಗೆ. ಕಂಪ್ಲೀಟ್ಲಿ ಟಾಪ್ ಎಂಡ್ 2.4 Z ಡೀಸೆಲ್ ಮ್ಯಾನ್ಯುವಲ್ ಕ್ರಿಸ್ಟಾ. ಏನು ಹೇಳ್ತೀರಾ ಪ್ರೈಸ್? 24,45,000 ಕೋಟಿಂಗ್ ಪ್ರೈಸ್ ಇದೆ. 24 ಲಕ್ಷಕ್ಕೆ ನಾನು ಕ್ಲೋಸ್ ಮಾಡ್ಕೊಡ್ತೀನಿ. ಬರಲಿ ಈ ಗಾಡಿಗೆ ಈ ಪರ್ಟಿಕ್ಯುಲರ್ ಈ ಗಾಡಿಗೆ ಇನ್ನೊಂದು ಸ್ವಲ್ಪ ನಾನು ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಇನ್ನೂ ನೆಗೋಷಿಯೇಟ್ ಮಾಡ್ಕೊಡ್ತೀರಾ? ಅವ್ರು ಬಂದರೆ ಇನ್ನೊಂದು ಸ್ವಲ್ಪ ನೆಗೋಷಿಯೇಟ್ ಮಾಡಿ. ಒಂದು ಡೇಟ್ ಫೈನಲ್ ಏನಾದರೂ ಹೇಳ್ಬೋದಾ ವಿಡಿಯೋದಲ್ಲಿ? 24 ಲ್ಯಾಕ್ಸ್ವರೆಗೂ ಹೇಳಿರ್ತೀನಿ. ಬರಲಿ ಅವರು, ನಾನು ಇನ್ನೊಂದು ಸ್ವಲ್ಪ ನೆಗೋಷಿಯೇಟ್ ಮಾಡಿ ಕೊಡ್ತೀನಿ. ಓಕೆ, ಹಂಗೆ ಗೋಲ್ಡ್ ಕಾಯಿನ್ ಇರುತ್ತಲ್ವ ಸರ್? ಗೋಲ್ಡ್ ಕಾಯಿನ್ ಸಿಗ್ಬಿಡುತ್ತೆ. 12,000 ವರ್ತ್ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಒಂದು ಸೋನೆಟ್ ಇದೆ ನಿಮಗೆ. ಸೋನೆಟ್ ಒಂದಿದೆ 2021 ಮಾಡೆಲ್ ಗಾಡಿ. ಡೀಸೆಲ್ ಗಾಡಿ, 52,000 ಓಡಿರೋದು. ಟಾಪ್ ಅಂಡ್ ವೇರಿಯಂಟ್, HTX ವೇರಿಯಂಟ್ ವಿತ್ ಸನ್ರೂಫ್ ಬರುತ್ತೆ. ವಿತ್ ಸನ್ರೂಫ್ ಡೀಸೆಲ್ ಗಾಡಿ. ತುಂಬಾ ಜನ ಕೇಳ್ತಾರೆ. ಸೋನೆಟ್ 2021 ಮಾಡೆಲ್ ಇದೆ, ಟಾಪ್ ಅಂಡ್ ವೇರಿಯಂಟ್ ಇದೆ, HTX. ಫಸ್ಟ್ ಓನರ್ ಗಾಡಿ, ಆನ್ ರೆಕಾರ್ಡ್ 52,000 ಏನೋ ಓಡಿದೆ. 52,000 ಡೀಸೆಲ್ ಅಲ್ಲಿ ಓಡಿದೆ. ಡೀಸೆಲ್. ಓಕೆ, ಟಾಪ್ ಎಂಡ್ ಬರುತ್ತಾ? ಟಾಪ್ ಎಂಡ್ ವೇರಿಯಂಟ್ ವಿತ್ ಸನ್ರೂಫ್ ಇದೆ. ವಿತ್ ಸನ್ರೂಫ್ ಬರುತ್ತೆ. ಲೆದರ್ ಎಲ್ಲ ನೋಡ್ಬೋದು, ಚೆನ್ನಾಗಿದೆ. ಸೋನೆಟ್ ಬ್ಯಾಡ್ಜಿಂಗ್ ಸಮೇತ ಬರುತ್ತೆ ನಿಮಗೆ ಸೀಟ್ ಕವರ್ಸ್ ಅಲ್ಲಿ. ಈವನ್ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ, ಸ್ಟೆರಿಮೋನ್ ಕಂಟ್ರೋಲ್ ಬರುತ್ತೆ, ಕೀಲೆಸ್ ಎಂಟ್ರಿ ಸಮೇತ. ಏನು ಹೇಳ್ತೀರಾ ಪ್ರೈಸು? ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ಒಂದು 9,95,000 ಇದೆ. 9,95,000 ಇದೆ. ಬರಲಿ ಒಂದು 9,60,000 ಕ್ಲೋಸ್ ಮಾಡ್ಕೊಡ್ತೀವಿ. 9,60,000 ಡೀಸೆಲ್ ಟಾಪ್ ಎಂಡ್. ಡೀಸೆಲ್ ಟಾಪ್ ಎಂಡ್ ಮ್ಯಾನ್ಯುವಲ್. ಓಕೆ, ಲೋನ್ ಆಗುತ್ತೆ ನಿಮಗೆ ವಿತ್ ಗೋಲ್ಡ್ ಕಾಯಿನ್ ಸಿಗುತ್ತೆ. ಹಾಗೆ ಇದೆ ಯಾವುದು? ನೆಕ್ಸ್ಟ್ ಇದು ಬ್ರೆಜಾ ಆಟೋಮೆಟಿಕ್ ಇದೆ ನಿಮಗೆ. ಆಟೋಮೆಟಿಕ್ ಡೀಸೆಲ್ ಸರ್ ಇದು? ಆಟೋಮೆಟಿಕ್ ಡೀಸೆಲ್ 2019 ಮಾಡೆಲ್ ಗಾಡಿ ಇದೆ. ಸಿಂಗಲ್ ಓನರ್ ವೆಹಿಕಲ್, 64,000 ಏನೋ ಓಡಿದೆ. 64,000 ಅಷ್ಟೇ ಓಡಿದೆ. 64,000 ಅಷ್ಟೇ ಓಡಿದೆ. ಓಕೆ, ನಿಮಗೆ ಕೋಟಿಂಗ್ ಪ್ರೈಸ್ ಒಂದು 9,35,000 ಇದೆ. ಬಟ್ ಇದರಲ್ಲಿ ಸ್ಟೇಟ್ ಅವೇ ನಿಮಗೆ ಒಂದು 55,000 ಡಿಸ್ಕೌಂಟ್ ಮಾಡ್ಕೊಡ್ತೀನಿ. GST ಡೌನ್ ಆದಂಗೆ ನಿಮ್ದು ಡೌನ್ ಆಗೋಗಿದೆ ಅಂತ ಪ್ರೈಸ್. ಹೌದು, ನಾನು ಡೌನ್ ಮಾಡ್ಕೊಡ್ತೀನಿ. 55,000 ನಿಮ್ಗೆ ಡಿಸ್ಕೌಂಟ್ ಕೊಡ್ತೀನಿ. ಈ ಗಾಡಿಲಿ 8,80,000ಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ. ಯಾವ ಮಾಡಲ್ ಅಂದ್ರಿ? 2019 ಮಾಡಲ್. 19 ಮಾಡಲ್ ಡೀಸೆಲ್, 8 ಲಕ್ಷದ ಡೀಸೆಲ್ ಆಟೋಮೆಟಿಕ್ ZDI ವೇರಿಯಂಟ್, ಸಿಂಗಲ್ ಓನರ್, 8,80,000ಕ್ಕೆ ಕೊಡ್ತೀನಿ ನಾನು. 8,80,000ಕ್ಕೆ ಅದರಲ್ಲೂ ನೆಗೋಷಿಯೇಟ್ ಮಾಡ್ತೀರಾ? ಆಲ್ಮೋಸ್ಟ್ ಹೇಳಿದ್ದೀನಿ, ನೋಡೋಣ ಏನಾದರೂ ನನ್ನ ಹತ್ರ ಇತ್ತು ಅಂದ್ರೆ ಮಾಡ್ಕೊಡ್ತೀನಿ. ಓಕೆ, ಡೀಸೆಲ್ ಆಟೋಮೆಟಿಕ್ ಬ್ರೆಜಾ ಈ ಗಾಡಿ ನಿಮಗೆ ಆಗ್ತಾ ಇರೋದು 8,80,000. ಕಾಂಪಿಟೇಟಿವ್ ಪ್ರೈಸ್. 19 ಮಾಡಲ್, ಅದರಲ್ಲೂ ಸಿಂಗಲ್ ಓನರ್, ಅದರಲ್ಲೂ ಆಟೋಮೆಟಿಕ್ ಸರ್. ಅದರಲ್ಲೂ ಆಟೋಮೆಟಿಕ್. ಎಸ್, ಡೀಸೆಲ್ ಆಟೋಮೆಟಿಕ್ ಬರುತ್ತೆ. ಹಾಗೆ ನಿಶ್ಚಯ ಇದೆ ಯಾವುದು ಸರ್? 3W XCV300 ಡೀಸೆಲ್ ಆಟೋಮೆಟಿಕ್ ಇದೆ. ಇದನ್ನು W8 ವೇರಿಯಂಟ್ 2020 ಮಾಡಲ್. ಇದು ಓಡಿರೋದು ಒಂದು 48,000 ಏನೋ ಓಡಿದೆ. 20 ಮಾಡಲ್ ಸರ್? 20 ಮಾಡಲ್. 48,000 ಓಡಿ. ಡೀಸೆಲ್ ಗಾಡಿ ಆಟೋಮೆಟಿಕ್. ಟೈರ್ ಪ್ರೊಫೈಲ್ ನೋಡಬಹುದು, ಆಲ್ಮೋಸ್ಟ್ 90% ಟೈರ್ ವಿತ್ ಮ್ಯಾಗ್ ಬರುತ್ತೆ. ಬಾಡಿ ಲೈನ್ ಅಪ್ ಚೆನ್ನಾಗಿದೆ ವಿತ್ DRLs ವಿತ್ ಪ್ರೊಜೆಕ್ಟರ್ ಲ್ಯಾಂಪ್ಸ್ ಬರುತ್ತೆ. ಇದರಲ್ಲಿ ಎಕ್ಸ್ಟ್ರಾ ಪಾರ್ಕಿಂಗ್ ಸೆನ್ಸರ್ಸ್, ಅದು ಪಾರ್ಕಿಂಗ್ ಸೆನ್ಸರ್ ಹಾಕೊಂಡಿದ್ದಾರೆ. ಓಕೆ, ಬೇಕಾದ್ರೆ ಅವರು ಟರ್ನ್ ಆಫ್ ಮಾಡ್ಕೋಬಹುದು. ಟರ್ನ್ ಆಫ್ ಆಪ್ಷನ್ ಇದೆಯಾ? ಓಕೆ, ಇದರಲ್ಲಿ ಸನ್ರೂಫ್ ಬರಲ್ಲ? ಇದರಲ್ಲಿ ಸನ್ರೂಫ್ ಬರಲ್ಲ. ಇದು W8 ವೇರಿಯಂಟ್. ಓಕೆ, ಏನು ಮಾಡಲ್ ಅಂತ ಹೇಳಿದ್ರಿ? 2020 ಮಾಡಲ್ ಸರ್, 2020. ಓಕೆ, ಪ್ರೈಸ್ ಇದು ಕೂಡ ಒಂದು 995 ಇದೆ ಕೋಟಿಂಗ್ ಪ್ರೈಸ್. ಇದರಲ್ಲೂ 45,000 ಡಿಸ್ಕೌಂಟ್ ಮಾಡ್ಕೊಡ್ತೀನಿ. 9,500ಗೆ ಕ್ಲೋಸ್ ಮಾಡ್ಕೊಡ್ತೀನಿ. 9,500 ಲಕ್ಷಕ್ಕೆ 2020 ಮಾಡಲ್, ಅದರಲ್ಲೂ ಡೀಸೆಲ್ ಆಟೋಮೆಟಿಕ್ ಗಾಡಿ. 48,000 ಓಡಿದೆ ಆನ್ ರೆಕಾರ್ಡ್. ಎಸ್ ಎಸ್, ಶೋರ್, ಒಳ್ಳೆ ಪ್ರೈಸ್. ಆಕ್ಚುಲಿ ಡೀಸೆಲ್ ಸಿಗುತ್ತೆ ನಿಮಗೆ, ಅದರಲ್ಲೂ ಪೆಟ್ರೋಲ್ ಅಲ್ಲ, ಪೆಟ್ರೋಲ್ಗೆ ಆ ರೇಟ್ ಹೇಳ್ತಾರೆ ಅಂತದ್ರಲ್ಲಿ ಡೀಸೆಲ್ ಸಿಗುತ್ತೆ ನಿಮಗೆ. ಹಾಗೆ ನೆಕ್ಸ್ಟ್ ಇದೆ ಯಾವ್ದು ಸರ್? ಇದು 22 ಮಾಡಲ್ ರೆನೋ ಕೈಗರ್. ಇದು
ಕೂಡ ಫುಲ್ ಟಾಪ್ ಅಂಡ್ ವೇರಿಯಂಟ್ RXZ ವೇರಿಯಂಟ್ 1 ಲೀಟರ್ ಆಟೋಮೆಟಿಕ್. ಓಕೆ 1 ಲೀಟರ್ ಆಟೋಮೆಟಿಕ್ ಬರುತ್ತೆ. ಲೀಟರ್ ಆಟೋಮೆಟಿಕ್ ಏನು ಹೇಳ್ತೀರಾ? ಒಂದು 50,000 ಏನೋ ಓಡಿದೆ. ಒಂದು 7,55,000 ಇದೆ, 7,55,000 ಇದೆ. ಈ ಗಾಡಿ ಒಂದು 7:20ಕ್ಕೆ ನಾನು ಕ್ಲೋಸ್. ಮಾಡಲ್ ಏನಂದ್ರಿ? 2022 ಮಾಡಲ್. 22 ಮಾಡಲ್ 7,20,000ಕ್ಕೆಲ್ಲ ಕ್ಲೋಸ್ ಮಾಡ್ತೀರಾ? ಆಟೋಮೆಟಿಕ್ ವೇರಿಯಂಟ್ ಕ್ಲೋಸ್ ಮಾಡ್ಕೊಡ್ತೀನಿ, ಆಟೋಮೆಟಿಕ್ ವೇರಿಯಂಟ್. ಓಕೆ ಆಟೋಮೆಟಿಕ್ ಕಾರ್ ಆಗಿರುತ್ತೆ ನೋಡಿ. ಬರ್ಲಿ ಪರ್ಟಿಕ್ಯುಲರ್ ಆಗಿ ಈ ಗಾಡಿಗೆ ಇನ್ನೊಂದು 50,000 ನಾನು ಜಾಸ್ತಿ ಮಾಡ್ಕೊಡ್ತೀನಿ. ಇನ್ನ ಕಡಿಮೆ ಆಗುತ್ತೆ, ಇನ್ನೊಂದು 50,000 7 ಲಕ್ಷ ರೇಂಜಲ್ಲಿ ಕ್ಲೋಸ್ ಆಗುತ್ತೆ. ಒಂದು 7:10ಕ್ಕೆಲ್ಲ ಕ್ಲೋಸ್ ಮಾಡ್ಕೊಡ್ತೀನಿ. ಹಾಗೆ ನಮ್ಮ ಹತ್ರ ಒಂದು ಸಿಯಾಜ್, ಅದರಲ್ಲೂ ZDI ಟಾಪ್ ಎಂಡ್ ಮಾಡಲು ಡೀಸೆಲ್ ವೆಹಿಕಲ್ ಸೇಲ್ಗಿದೆ. ZDI ವೇರಿಯಂಟ್ ಇದೆ, 2017 ಮಾಡಲ್ ವೆಹಿಕಲ್. ಸೆಕೆಂಡ್ ಓನರ್, ಓಡಿರೋದು ಒಂದು 45,000 ಮಾತ್ರನೇ ಓಡಿದೆ. ಡೀಸೆಲ್ ಅಲ್ಲಿ ಜಸ್ಟ್ 45,000 ಓಡಿದೆ. 45,000 ಓಡಿರ್ತಕ್ಕಂಥ ಚಾಕ್ಲೇಟ್ ಬ್ರೌನ್ ಫಿನಿಶ್ ಇರ್ತಕ್ಕಂಥ ವೆಹಿಕಲ್. ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಬರುತ್ತೆ, ಫಾಗ್ ಲ್ಯಾಂಪ್ಸ್ ಕೂಡ ಬರುತ್ತೆ. ಫ್ರಂಟ್ ಅಲ್ಲಿ ಫ್ರಂಟ್ ಎಲ್ಲ ತುಂಬಾನೇ ಚೆನ್ನಾಗಿದೆ, ವಿತ್ ಅಲಾಯ್ ವೀಲ್ ಬರುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ ಕೂಡ ನೋಡಬಹುದು. ಹೌದು, ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ 4 ಟೈರ್ ಬರುತ್ತೆ. DDAS ನ ಬ್ಯಾಡ್ಜಿಂಗ್ ನೋಡಬಹುದು. ಡೀಸೆಲ್ ಇಂಜಿನ್, ಸೈಡ್ ಇಂಡಿಕೇಟರ್ಸ್, ಮಿರರ್ಸ್ ಬರುತ್ತೆ. ಇವನ್ ಕಂಪನಿ ಫಿಟೆಡ್ ಸಿಸ್ಟಮ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವಿತ್ ಕೀಲೆಸ್ ಎಂಟ್ರಿ, ಸೆಮಿ ಲೆದರ್ ಫಿನಿಶ್ ಅಲ್ಲಿ ಸೀಟ್ಸ್ ಕೂಡ ಇದೆ. ತುಂಬ ಚೆನ್ನಾಗಿದೆ, ಎಲ್ಲೂ ಹರಿದಿಲ್ಲ. ಜಸ್ಟ್ 45,000 ಕಿಲೋಮೀಟರ್ ಓಡಿರ್ತಕ್ಕಂಥ 17 ಮಾಡಲು ಡೀಸೆಲ್ ZDI SVHS ಇಂಜಿನ್ ಜೊತೆಗೆ ಸ್ಮಾರ್ಟ್ ಹೈಬ್ರಿಡ್ ವೆಹಿಕಲ್ ಆಗಿರುತ್ತೆ. ಏನು ಹೇಳ್ತೀವಿ ಸರ್ ಪ್ರೈಸ್? ಇದು ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ಒಂದು 6,45,000 ಇದೆ, 645 ಇದೆ. ಒಂದು 6,10,000ಕ್ಕೆಲ್ಲ ಕ್ಲೋಸ್ ಮಾಡಿ ಕೊಡೋದು. ಅಷ್ಟೇನಾ ಪ್ರೈಸು? ಒಳ್ಳೆ ಪ್ರೈಸು. 6,10,000 17 ಮಾಡಲ್ ಡೀಸೆಲ್ ಗಾಡಿ. ಅದ್ರಲ್ಲೂ ಡೀಸೆಲ್ ZDI VDI ಅಲ್ಲ, ZDI ವೆಹಿಕಲ್ 6,10,000ಕ್ಕೆಲ್ಲ ಕೊಡ್ತೀರಾ? 6,10,000ಕ್ಕೆ ಕೊಟ್ಬಿಡೋಣ. ಓಹೋ, ಒಳ್ಳೆ ಪ್ರೈಸ್ ವಿತ್ ಇಂಜಿನ್, ವಿತ್ 1 ಇಯರ್ ಇಂಜಿನ್ ಅಂಡ್ ಗೇರ್ ಬಾಕ್ಸ್ ವ್ಯಾರಂಟಿನೂ ಬರುತ್ತೆ. ಓಕೆ ಒಳ್ಳೆ ಪ್ರೈಸ್ ಅಲ್ಲಿ ಇದೆ. 17 ಮಾಡಲು. ಆಕ್ಚುಲಿ ನಾನೇ ತುಂಬಾ ಕಸ್ಟಮರ್ ವೆಹಿಕಲ್ ವಿಡಿಯೋ ಮಾಡಿದಾಗ ಇಷ್ಟು ಕಡಿಮೆಗೆ ಯಾರು ಕೊಟ್ಟಿರಲಿಲ್ಲ. 2015 ಮಾಡಲೇ ನಾವು 560, 530, 540 ಹೇಳ್ತೀವಿ. ಅಂಥದ್ರಲ್ಲಿ 17 ಮಾಡಲು ಡೀಸೆಲ್ 45,000 ಕಿಲೋಮೀಟರ್ ಓಡಿರ್ತಕ್ಕಂಥ ವೆಹಿಕಲ್. ಓಕೆ, ಓನರ್ ಒಂದು ಮೈನಸ್ ಪಾಯಿಂಟ್, 6,10,000. ಹಾಗೆ ನಮ್ಮ ಹತ್ರ ಒಂದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರ್ತಕ್ಕಂಥ ಅಮೇಜ್ ಕೂಡ ಇದೆ. ಹೋಂಡಾ ಅಮೇಜ್ ಸರ್. ಇದು 2020 ಮಾಡಲ್ ವೆಹಿಕಲ್. ಫಸ್ಟ್ ಓನರ್, 20 ಮಾಡಲ್ ಡಿಸೆಂಬರ್ ರಿಜಿಸ್ಟ್ರೇಷನ್. 20 ಮಾಡಲು ಡಿಸೆಂಬರ್ ಆಲ್ಮೋಸ್ಟ್ 21 ಮಾಡಲು ಬರುತ್ತೆ. ಹೌದು, 20 ಅಂತಾನೆ ಕೌಂಟ್ ಮಾಡ್ಕೊಳ್ಳಿ. 2020 ಮಾಡಲು ಫಸ್ಟ್ ಓನರ್ ಗಾಡಿ. ಓಡಿರೋದು ಒಂದು 52,000 ಏನು ಓಡಿದೆ ಆನ್ ರೆಕಾರ್ಡ್. ಫಸ್ಟ್ ಓನರ್, ಪೆಟ್ರೋಲ್ ಮ್ಯಾನ್ಯುವಲ್ ವಿ ವೇರಿಯಂಟ್. ವಿ ಏನು ಮಿಡ್ ವೇರಿಯಂಟ್ ಬರುತ್ತೆ ಸರ್? ಟಾಪ್ ಗಿಂತ ಒಂದು ಕಡಿಮೆ ಸರ್ ಇದು. ಓಕೆ, ಮಿಡ್ ವೇರಿಯಂಟ್ ಬರುತ್ತೆ. ಸ್ಪೋರ್ಟ್ಸ್ ಅಂತಲ್ಲಿ ಏನೋ ಇದೆಲ್ಲ ಮಾಡಿಸಿದ್ದಾರೆ ನೋಡ್ಬೋದು, ಸ್ಟಿಕ್ಕರಿಂಗ್ಸು. ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಮ್ಯಾಗ್ ಬರುತ್ತೆ. ಇಂಟೀರಿಯರ್ಲಿ ಟಚ್ ಸ್ಕ್ರೀನ್ ಸಿಸ್ಟಮ್ ಆಫ್ಟರ್ ಮಾರ್ಕೆಟ್ ಇನ್ಸ್ಟಾಲ್ ಮಾಡಿದ್ದಾರೆ. ಲೆದರ್ ಎಲ್ಲ ಚೆನ್ನಾಗಿದೆ ನೋಡ್ಬೋದು, ವಿತ್ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಪುಷ್ ಬಟನ್ ಸ್ಟಾರ್ಟ್ ಸಮೇತ ಬರುತ್ತೆ. ಏನು ಹೇಳ್ತೀರಾ ಸರ್ ಪ್ರೈಸ್? ಕೋಟಿಂಗ್ ಪ್ರೈಸ್ ಒಂದು 6,75,000 ಇದೆ. ಈ ಗಾಡಿಲಿ ಯೂಸ್ ಡಿಸ್ಕೌಂಟ್ ಅಂದ್ರೆ ಒಂದು 55,000 ವರೆಗೂ ಡಿಸ್ಕೌಂಟ್ ಬರುತ್ತೆ. ಹೌದಾ? 55,000 ವರೆಗೂ ಡಿಸ್ಕೌಂಟ್ ಮಾಡಿ 6,20ಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ. 6,20,000ಕ್ಕೆ 20 ಮಾಡಲು ಹೋಂಡಾ ಅಮೇಜ್ ಸಿಂಗಲ್ ಓನರ್ ವಿ ವೇರಿಯಂಟ್, ಪೆಟ್ರೋಲ್ ಮ್ಯಾನ್ಯುವಲ್, ಸಿಂಗಲ್ ಓನರ್. 60,000 ಹೊಡಿದ್ಯಾ? 52,000 ಹೊಡಿದೆ. 52,000 ಸರ್ವಿಸ್ ರೆಕಾರ್ಡ್. ಹಾಗೆ ನಮ್ಮ ಹತ್ರ ಇಕೋ ಸ್ಪೋರ್ಟ್ ಟೈಟಾನಿಯಂ ಕೂಡ ಇದೆ. ಇಕೋ ಸ್ಪೋರ್ಟ್ 2019 ಮಾಡಲ್ ಸರ್. ಇದು ಫಸ್ಟ್ ಓನರ್ ಗಾಡಿ, ಬರೀ 45,000 ಓಡಿದೆ. ಅಷ್ಟೇ ಪೆಟ್ರೋಲ್ ವೆಹಿಕಲ್. ಪೆಟ್ರೋಲ್ ಗಾಡಿ, ಸಿಂಗಲ್ ಓನರ್, ಟೈಟಾನಿಯಂ ವೇರಿಯಂಟೇ ಇದೆ. ಆಲ್ಮೋಸ್ಟ್ ಅಲ್ಲಿ ವೆಲ್ ಮೇಂಟೈನ್ಡ್ ವೆಹಿಕಲ್ ಸರ್ ಇದು. 19 ಮಾಡಲ್ ವೆಹಿಕಲ್ ನೋಡಬಹುದು. ಚಾಕ್ಲೇಟ್ ಬ್ರೌನ್ ಫಿನಿಶ್ ಅಂತಾನೆ ಹೇಳ್ಬೋದು. ಚೆನ್ನಾಗಿದೆ ಗಾಡಿ, ಸಿಂಗಲ್ ಸ್ಕ್ರಾಚ್ ಡೆಂಟ್ಸ್ ಏನು ಕಾಣಿಸ್ತಾ ಇಲ್ಲ. ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಕೂಡ ಬರುತ್ತೆ ನಿಮಗೆ ಗಾಡಿಲಿ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ವಿತ್ ಮ್ಯಾಗ್ ಬರುತ್ತೆ. ಹಾಗೆ ಪುಷ್ ಬಟನ್ ಸ್ಟಾರ್ಟ್, ಡ್ಯುಯಲ್ ಏರ್ ಬ್ಯಾಗ್, ಲೆದರ್ ಎಲ್ಲ ಚೆನ್ನಾಗಿದೆ. 19 ಮಾಡಲು ಸಿಂಗಲ್ ಓನರ್, 45,000 ಕಿಲೋಮೀಟರ್ ಅಷ್ಟೇ ಓಡಿರ್ತಕ್ಕಂಥ ಇಕೋ ಸ್ಪೋರ್ಟ್. ಏನು ಹೇಳ್ತೀರಾ ಪ್ರೈಸ್? ಒಂದು ಕೋಟಿಂಗ್ ಪ್ರೈಸ್ ಒಂದು 7,75,000 ಇದೆ. ನಿಮಗೆ ಒಂದು ಫೈನಲ್ ಟು ಫೈನಲ್ 7,40 ವರೆಗೂ ಆಗುತ್ತೆ. 7,40,000ಕ್ಕೆ ಆಗುತ್ತೆ. ಒಳ್ಳೆ ಪ್ರೈಸ್ ಅಲ್ಲ? ಹೌದು, ವಿತ್ 1 ಇಯರ್ ವ್ಯಾರಂಟಿನೂ ಬರುತ್ತೆ ನಮ್ಮ ಕಡೆಯಿಂದ. ಗೋಲ್ಡ್ ಸಿಗುತ್ತೆ. ಫೋರ್ಡ್ ವೆಹಿಕಲ್ ಆದ್ರೂ ಕೂಡ ವ್ಯಾರಂಟಿ ಬರುತ್ತೆ. ಗೋಲ್ಡ್ ಸಿಗುತ್ತೆ ಅಂದೆ. 1 ಗ್ರಾಮ್ ಗೋಲ್ಡ್ ಕಾಯಿನ್ ಸಿಗುತ್ತೆ ಸರ್ ಅವ್ರಿಗೆ. 7,40,000ಕ್ಕೆ, ಅದರಲ್ಲೂ 45,000 ಕಿಲೋಮೀಟರ್ ಅಷ್ಟೇ ಓಡಿದೆ. ಮಾರ್ಕೆಟ್ ಚಾಲೆಂಜಿಂಗ್ ಪ್ರೈಸ್. ಆಕ್ಚುಲಿ 8.5 ಲಕ್ಷ ಕಡಿಮೆ ಸಿಗ್ತಾ ಇಲ್ಲ. ಅಂಥದ್ರಲ್ಲಿ 7,40,000ಕ್ಕೆಲ್ಲ ಆಗುತ್ತೆ. ಹಾಗೆ ನೆಕ್ಸ್ಟ್ ಇದೆ ಸರ್ ಹುಂಡೈ i20 ಸರ್. ಇದೊಂದು i20 2020 ಮಾಡಲ್ ವೆಹಿಕಲ್ ಇದೆ. 2020 ಮಾಡಲ್ ವೆಹಿಕಲ್. ಅಷ್ಟ ಆಪ್ಷನಲ್ ವೇರಿಯಂಟ್ ಇದೆ. ಫಸ್ಟ್ ಓನರ್ ಗಾಡಿನೇ. ಒಂದು 59,000 ಏನೋ ಓಡಿದೆ ನಿಮಗೆ. 59,000 ಅಷ್ಟ ಆಪ್ಷನಲ್. ನೋಡಿ, ಈ ವೀಲ್ಗೆ, ಈ ಮ್ಯಾಗ್ ವೀಲ್ಗೆ ತುಂಬಾನೇ ಇದಿದೆ, ಸ್ಕೋಪ್ ಇದೆ. ಆಕ್ಚುಲಿ i20 ತುಂಬಾ ಚೆನ್ನಾಗಿ ಅನ್ಸುತ್ತೆ. ರೋಡ್ ಪ್ರೆಸೆನ್ಸ್ ತುಂಬಾ ಚೆನ್ನಾಗಿರುತ್ತೆ. ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಬರುತ್ತೆ, ಫಾಗ್ ಲ್ಯಾಂಪ್ಸ್ ಬರುತ್ತೆ. ಆಪ್ಷನಲ್ ವೆಹಿಕಲ್ ಕೂಡ. 19 ಮಾಡಲ್. i20 ನಲ್ಲೇ ತುಂಬಾ ಡಿಮ್ಯಾಂಡಿಂಗ್ ಮಾಡಲ್ ಅಂದ್ರೆ ವೇರಿಯಂಟ್ ಅಂದ್ರೆ ಶೇಪ್ ಅಂದ್ರೆ ಇದೆ. ಎಲೈಟ್ ಶೇಪ್. ಆಕ್ಚುಲಿ i20 ನ್ಯೂ ಶೇಪ್ಗೂ ಅಷ್ಟಿಲ್ಲ, ಎನ್ಲೈನ್ ಗಿದೆ. ಪರವಾಗಿಲ್ಲ. ಟಚ್ ಸ್ಕ್ರೀನ್ ಸಿಸ್ಟಮ್ ನೋಡಬಹುದು, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಆಟೋ ಕ್ಲೈಮೇಟ್ ಕಂಟ್ರೋಲ್, AC, ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರ್ತಕ್ಕಂಥ i20 ಆಪ್ಷನಲ್. 6 ಏರ್ ಬ್ಯಾಗ್ಸ್ ಬರುತ್ತೆ. 6 ಏರ್ ಬ್ಯಾಗ್ಸ್ ಬರುತ್ತೆ. ಏರ್ ಬ್ಯಾಗ್ ವಿತ್ ಪುಷ್ ಬಟನ್ ಸ್ಟಾರ್ಟ್. ವಾವ್, ಕ್ರೇಜಿ ನೋಡಿ. 6 ಏರ್ ಬ್ಯಾಗ್ಸ್. ಹುಂಡೈನಲ್ಲಿ ನಿಮಗೆ ಗೊತ್ತೇ ಇದೆ, ಕಾರ್ನರಿಂಗ್ ಫಂಕ್ಷನ್ ಕೂಡ ಬರುತ್ತೆ. ಹೌದಾ? ಕಾರ್ನರಿಂಗ್ ಲೈಟ್ ಫಂಕ್ಷನ್ ಬರುತ್ತೆ. ಓಕೆ, ಕಾರ್ನರಿಂಗ್ ಲೈಟ್ ನಿಮ್ಗೆ ಯಾವ ಕಡೆ ತಿರ್ಸ್ತಾರೋ ಆ ಕಡೆಗೆ ಹೆಡ್ ಲ್ಯಾಂಪ್ಸ್ ತಿರುಗುತ್ತೆ. ಆ ತರ ಫೀಚರ್ಸ್ ಕೂಡ ಇರತಕ್ಕಂತ ಎಲೈಟ್ ಶೇಪ್ i20. ಏನ್ ಹೇಳ್ತೀರಾ ಸರ್ ಪ್ರೈಸ್? ಕೋಟಿಂಗ್ ಪ್ರೈಸ್ ಒಂದು 7,95 ಇದೆ.
ಇದನ್ನು ಕೂಡ ಸ್ಟೇಟ್ ಅವೇ 45,000 ವರೆಗೂ ಡಿಸ್ಕೌಂಟ್ ಮಾಡ್ಕೊಡ್ತೀನಿ. 7.5ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 7.5 ಲಕ್ಷಕ್ಕೆ ಆಗುತ್ತಾ? 7.5 ಲಕ್ಷ 20 ಮಾಡಲ್ 20 ಮಾಡಲು, ಅದರಲ್ಲೂ ಫುಲ್ಲಿ ಟಾಪ್ ಅಂಡ್ ವೆಹಿಕಲ್, ಅಸ್ಟ್ರಾ ಆಪ್ಷನಲ್ ವೇರಿಯಂಟ್. ಓಕೆ, ಕ್ರೇಜಿ ಪ್ರೈಸ್ ಆಕ್ಚುಲಿ ಅಲ್ವಾ? ವಿತ್ ಹಂಗೆ 2 ವರ್ಷ ವ್ಯಾರಂಟಿನೂ ಬರುತ್ತೆ ಗಾಡಿ ಮೇಲೆ, 1 ಗ್ರಾಮ್ ಗೋಲ್ಡ್ ಕಾಯಿನ್ ಕೂಡ ಬರುತ್ತೆ. ಓಕೆ, ಗೋಲ್ಡ್ ಕಾಯಿನ್ ಎಲ್ಲ ಬರ್ತಕ್ಕಂಥ 20 ಮಾಡಲ್ ಸಿಂಗಲ್ ಓನರ್ ಸಿಗುತ್ತಾ ನಿಮಗೆ? ಹಾಗೆ ನೆಕ್ಸ್ಟ್ ಒಂದು ಬಲೆನೋ ಇದೆ. ನೆಕ್ಸ್ಟ್ ಒಂದು ಬಲೆನೋ ಇದೆ, 2017 ಮಾಡಲು, ಜೀಟಾ ವೇರಿಯಂಟ್ ಇದೆ. ಜೀಟಾನಾ ಇದು? ಜೀಟಾ ವೇರಿಯಂಟ್ ಇದೆ, ಸಿಂಗಲ್ ಓನರ್ ಗಾಡಿನೇ. ಓಕೆ, ಟಾಪ್ ಎಂಡ್ಗಿಂತ ಒಂದು ಸ್ಟೆಪ್ ಕೆಳಗಡೆ ಬರುತ್ತೆ, ವಿತ್ ಮ್ಯಾಗ್ ಬರುತ್ತೆ ನಿಮಗೆ. ಕಂಪ್ಲೀಟ್ ಆಪ್ಷನ್ ಎಲ್ಲ ಬರ್ತಕ್ಕಂಥ ವೆಹಿಕಲ್, ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ರಿಕ್ವೆಸ್ಟ್ ಸೆನ್ಸರ್ ಡ್ಯುಯಲ್ ಸೈಡ್ ಬರುತ್ತೆ, ಕಂಪನಿ ಫಿಟೆಡ್ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್, ಆಟೋ ಕ್ಲೈಮೇಟ್ ಕಂಟ್ರೋಲ್, AC, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಎಷ್ಟು ಓಡಿದೆ ಸರ್ ಸಿಂಗಲ್ ಓನರ? ಓಡಿರೋದು ಒಂದು 83,000 ಏನೋ ಓಡಿದೆ, ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್. ಮಾಡಲ್ ಏನಂದ್ರಿ? 2017 ಮಾಡಲ್ ವೆಹಿಕಲ್. 2017 ಮಾಡಲ್ ಬಲೆನೋ. ಏನು ಹೇಳ್ತಾರೆ ಸರ್ ಪ್ರೈಸು? ಸರ್ ಒಂದು 5.95 ಇದೆ, ಒಂದು 5,60,000 ಕ್ಲೋಸ್ ಆಗುತ್ತೆ ಸರ್. 17 ಮಾಡಲ್ ಬಲೆನೋ ಕೊಡ್ತೀರಾ? 17 ಮಾಡಲ್ ಬಲೆನೋ ಸಿಂಗಲ್ ಓನರ್, ಅದರಲ್ಲೂ ಸಿಂಗಲ್ ಓನರ್. ಒಳ್ಳೆ ಪ್ರೈಸ್ ಆಕ್ಚುಲಿ. ಆಚೆ ಕಡೆ ಡೀಲರ್ ಹತ್ರ ಹೋದ್ರೂ 540 ಕಡಿಮೆ ಸಿಗ್ತಾ ಇಲ್ಲ, ಅದರಲ್ಲೂ ನಿಮಗೆ ಜೆನ್ಯೂನ್ ವೆಹಿಕಲ್ ಸಿಗ್ತಾ ಇದೆ, ವಿತ್ ವಾರಂಟಿ ಸಮೇತ. ಬರುತ್ತೆ 1 ಇಯರ್ ವಿತ್ ವಾರಂಟಿ ಬರುತ್ತೆ. ಇದು ಯಾವ್ದು ಸರ್? ನೆಕ್ಸ್ಟ್ ಒಂದು ಹೋಂಡಾ ಜಾಜ್ ಇದೆ, ವಿ ವೇರಿಯಂಟ್. ಇದು ಕೂಡ ಫಸ್ಟ್ ಓನರ್ ಗಾಡಿನೇ. ಓಡಿರೋದು ಅಪ್ರಾಕ್ಸಿಮೇಟ್ಲಿ ಒಂದು 50 to 53,000 ಓಡಿದೆ. ಕೋಟಿಂಗ್ ಪ್ರೈಸ್ ಒಂದು 575 ಏನೋ ಇದೆ, ಒಂದು 5,40,000 ವರೆಗೂ ಕ್ಲೋಸ್ ಆಗುತ್ತೆ ಸರ್. 5,40,000ಕ್ಕೆ 17 ಮಾಡಲ್. ಹೌದು, 17 ಮಾಡಲ್ ಸಿಂಗಲ್ ಓನರ್ ಗಾಡಿ. ಅದರಲ್ಲೂ ಸಿಂಗಲ್ ಓನರ್. 60,000 ಓಡಿದೆ. ಇಲ್ಲ 52,000 ಏನೋ. 52,000 ಸಿಂಗಲ್ ಓನರ್ ಅಲ್ಲ? ಸಿಂಗಲ್ ಓನರ್. ಟಾಪ್ ಎಂಡ್ ವಿ ವೇರಿಯಂಟ್. ವಿ ವೇರಿಯಂಟ್ ಸರ್. ಓಹೋ, ಓಕೆ. ನೋಡ್ಬೋದು ಟೈರ್ ಪ್ರೊಫೈಲ್ ಒಂದು 90% ಇದೆ, ಮ್ಯಾಗ್ ಎಲ್ಲ ಬರುತ್ತೆ ನಿಮಗೆ. ಕಂಪ್ಲೀಟ್ ಎಲ್ಲ ಆಪ್ಷನ್ ಬರ್ತಕ್ಕಂಥ ವೆಹಿಕಲ್. ಹಾಗೆ ನೆಕ್ಸ್ಟ್ ಒಂದು ಟ್ರೈಬರಾ. ನೆಕ್ಸ್ಟ್ ಒಂದು ಟ್ರೈಬರ್ ಇದೆ, ಗಾಡಿ ಬುಕ್ ಆಗಿದೆ. ಇದು ಬುಕ್ ಆಯ್ತಾ? ಹಾಗೆ ಟಾಟಾ ಟಿಯಾಗೋ ಆಚೆ ಕಡೆ ಕತ್ಲಲ್ಲಿ ನಿಲ್ಸಿದೆ, ಬಟ್ ಆ ಬ್ಲೂ ಕಲರ್ಗೆ ಹೊಳಿತಾ ಇದೆ ಗಾಡಿ ಅಂತಾನೆ ಹೇಳ್ಬೋದು. ಏನ್ ಮಾಡಲಿ ಸರ್ ಇದು? ಇದು ಫುಲ್ ಟಾಪ್ ಅಂಡ್ ವೆಹಿಕಲ್ ಸರ್, XZ ಪ್ಲಸ್ ಎಲ್ಲ ಆಪ್ಷನ್ ಬರುತ್ತೆ. ಫುಲ್ ಆಪ್ಷನ್ ಇದೆ ಇದರಲ್ಲಿ. ಕೀನಲ್ಲಿ ನಿಮಗೆ ಮಿರರ್ ಫೋಲ್ಡ್ ಆಗುತ್ತೆ, ಆಟೋಮೆಟಿಕ್ ಕೀನಲ್ಲೇ ಆಗುತ್ತಾ? ಹೌದು. ಅಲಜಿನ್ ಲೈಟ್ ಯೂನಿಟ್ ಬರುತ್ತೆ, ಅದು ಸ್ಮೋಕಿ ಡಿಸೈನ್ ಅಂತಾನೆ ಹೇಳ್ಬೋದು. ಫಾಗ್ ಲ್ಯಾಂಪ್ ಸಮೇತ ಮ್ಯಾಗ್ ಬರುತ್ತೆ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಏನು ಹೇಳ್ತೀರಾ ಸರ್ ಪ್ರೈಸು? ಇದು 2020 ಮಾಡಲ್, 2020 ಮಾಡಲ್, ಫಸ್ಟ್ ಓನರ್ ಗಾಡಿ. ನಿಮ್ಗೊಂದು 5.95 ಇದೆ, ಇದರಲ್ಲೂ ಕೂಡ ಸ್ಟೇಟ್ ಅವೇ 45,000 ವರೆಗೂ ಡಿಸ್ಕೌಂಟ್ ಆಗುತ್ತೆ. 5.5ಗೆ ಕ್ಲೋಸ್ ಆಗುತ್ತೆ ಸರ್. 5.5 ಲಕ್ಷ 2020 ಮಾಡಲ್ ಟಾಟಾ ಟಿಯಾಗೋ. 2020 ಮಾಡಲ್, ಅದರಲ್ಲಿ ಫುಲ್ ಟಾಪ್ ಎಂಡ್ XZ ಪ್ಲಸ್ ವೇರಿಯಂಟ್ ಸರ್. XZ ಪ್ಲಸ್ ಸಿಂಗಲ್ ಓನರ್ ಅಲ್ಲ? XZ ಪ್ಲಸ್ ಸಿಂಗಲ್ ಓನರ್. ಎಷ್ಟು ಓಡಿದೆ ಸರ್? ಓಡಿರೋದು ಒಂದು 50,000 ಓಡಿದೆ. 50,000 ಎಕ್ಸಾಕ್ಟ್ 50,000. ಓಕೆ, ಒಳ್ಳೆ ಪ್ರೈಸ್ ಇದೆ ಆಕ್ಚುಲಿ. 5.5 ಲಕ್ಷಕ್ಕೆ 5.5 ಲಕ್ಷಕ್ಕೆ ನಿಮಗೆ 2020 ಮಾಡಲ್ XZ ಪ್ಲಸ್ ಸರ್. ಓಕೆ, ಸೂಪರ್. ಎಸ್, ಒಂದು ಮೆರೂನ್ ಕಲರ್ i20 ಕೂಡ ಇದೆ, ರೆಡ್ ಕೂಡ ಅನ್ಬೋದು. ಚೆರಿ ರೆಡ್ ಕಲರ್. ಚೆರಿ ರೆಡ್ ಕಲರ್. ಓಕೆ, ಇವನ್ ನಿಮಗೆ 2808 ನಂಬರ್ ಕೂಡ ಚೆನ್ನಾಗಿದೆ. ಏನು ಹೇಳ್ತೀರಾ ಸರ್? ಸರ್ ಇದೊಂದು 2019 ಮಾಡಲ್ ಗಾಡಿ, ಸಿಂಗಲ್ ಓನರ್. 19 ಮಾಡಲ್ ಗಾಡಿ. ಓಕೆ, ಬರೀ ಓಡಿರೋದು ಒಂದು 35,000 ಓಡಿದೆ ಅಷ್ಟೇನಾ? ಅಷ್ಟೇ ಓಡಿರೋದು. ಓಕೆ, ಒಂದು 6.45 ಏನೋ ಇದೆ ಸರ್, 645 ಇದೆ. ನಿಮಗೆ ಬನ್ನಿ 6 lakhsಗೆಲ್ಲ ಕ್ಲೋಸ್ ಮಾಡ್ಕೊಡ್ತೀವಿ. 6 lakhಗೆ 19 ಮಾಡಲು 35,000 ಕಿಲೋಮೀಟರ್ ಓಡಿರ್ತಕ್ಕಂಥ i20. ಹೌದು. ನೋಡಿ, ಯಾರಾದರೂ CNG ವೆಹಿಕಲ್ ಹುಡುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಕೂಡ ಅವೈಲೇಬಲ್ ಇದೆ. ಅದರಲ್ಲೂ ಮಹೀಂದ್ರಾ ಫಸ್ಟ್ ಚಾಯ್ಸ್ ಅಲ್ಲಿ ಇದೆ ಅಂತಂದ್ಮೇಲೆ ಡೆಫಿನೆಟ್ಲಿ ಗಾಡಿ ಕೂಡ ಹಾಗೆ ಇರುತ್ತೆ ಅಂತ ಹೇಳಿ. ಇವಾಗ CNG ವೆಹಿಕಲ್ ತಗೋಬೇಕಂದ್ರೆ ಎಲ್ಲರೂ ಜಾಸ್ತಿ ರನ್ನಿಂಗ್ ಇದ್ರೆ ತಗೊಳ್ತಾರೆ. ಅವ್ರು 22 ಮಾಡಲ್ ರೀಸೆಂಟ್ ಮಾಡಲ್ ಇದ್ರು ಕೂಡ ಜಾಸ್ತಿ ಓಡಿರ್ತವೆ. ಬಟ್ ಇದಾಗಲ್ಲ, ಓಡಿರೋದು 30,000. ನಾರ್ಮಲ್ ಪೆಟ್ರೋಲ್ ಎಷ್ಟು? CNG ಅಲ್ಲೇ 30,000 ಓಡಿಸಿದ್ದಾರೆ. ಹಂಗಂದ್ರೆ ಅವ್ರು ಯಾವ ರೇಂಜಿಗೆ ಓಡಿಸಿರಲ್ಲ ಗಾಡಿನ. ಹೇಳಿ ಸರ್. 22 ಮಾಡಲ್ ಇದೆ, ಫಸ್ಟ್ ಓನರ್ ಗಾಡಿ, 30,000 ಏನೋ ಓಡಿದೆ. ನಿಮ್ಗೊಂದು 695 ಇದೆ, 695 ಇದೆ. ಬನ್ನಿ ಫೈನಲ್ ಟು ಫೈನಲ್ 6,60,000 ವರೆಗೂ ಕ್ಲೋಸ್ ಮಾಡ್ಕೊಡ್ತೀನಿ. 22ನಾ ಸರ್? 22 ಮಾಡಲ್ ಗಾಡಿ 6,45,000ಕ್ಕೆ CNG ವೆಹಿಕಲ್. 6,60,000ಕ್ಕೆ ಮಾಡ್ಕೊಡ್ತೀನಿ. CNG ವಿತ್ ಪೆಟ್ರೋಲ್, ಫಸ್ಟ್ ಓನರು, 30,000 ಓಡಿರೋದು ಅಷ್ಟೇ. ಓಕೆ, 30,000 ಓಡಿರ್ತಕ್ಕಂಥ ವೆಹಿಕಲ್ 6,60,000ಕ್ಕೆ ಫೈನಲ್ ಆಗುತ್ತೆ. 22 ಮಾಡಲು ಸಿಂಗಲ್ ಓನರ್, 30,000 ಅಷ್ಟೇ ಓಡಿದೆ. ನೋಡಿ ಗಾಡಿ ಬ್ರ್ಯಾಂಡ್ ನ್ಯೂ, ಟೈರ್ ಪ್ರೊಫೈಲ್ ಎಲ್ಲ ಇದೆ. ನಾನು ಎಲ್ಲ ಗಾಡಿಗೂ ಇಂಟೀರಿಯರ್ ತೋರಿಸಲ್ಲ, ಆವಾಗಲೇ ಎಲ್ಲ ಗಾಡಿಗೂ ಇಂಟೀರಿಯರ್ ತೋರಿಸ್ಬಿಟ್ಟಿದ್ದೀನಿ. ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ. ಹಾಗೆ ವುಡನ್ ಆಕ್ಸೆಂಟ್ ತುಂಬ ಚೆನ್ನಾಗಿದೆ. ಡ್ಯಾಶ್ ಬೋರ್ಡಲ್ಲಿ ವುಡನ್ ಅಲ್ಲ, ಅದೊಂಥರ ತುಂಬ ಚೆನ್ನಾಗಿ ಗೋಲ್ಡಿಶ್ ಫಿನಿಶಲ್ಲಿ ಇದೆ, ತುಂಬ ಚೆನ್ನಾಗಿ ಅನ್ಸುತ್ತೆ. ವೆಲ್ ಮೇಂಟೈನ್ ಆಗಿರ್ತಕ್ಕಂಥ ಇಂಟೀರಿಯರ್ ಕೂಡ ಇರ್ತಕ್ಕಂಥ. ನೆಕ್ಸ್ಟ್ ಒಂದು ಡಿಸೈರ್ ಇದೆ ನಿಮಗೆ. ಡಿಸೈರ್ 2018 ಮಾಡಲ್ ಡಿಸೈರ್ ಇದೆ. ಆಟೋಮೆಟಿಕ್ ಯಾರಾದ್ರೂ ನೋಡ್ತಾರೆ ಅಂದ್ರೆ ಸಿಟಿ ಪರ್ಪಸ್ಗೆ, ಡೈಲಿ ಕಮ್ಯೂಟ್ ಮಾಡಬೇಕು, ನಮಗೆ ಕಾಲ್ ನೋವಾಗುತ್ತೆ ಅಂದ್ರೆ ಆಟೋಮೆಟಿಕ್ ಒಳ್ಳೆ ಬೆಸ್ಟ್ ಆಪ್ಷನ್. ಇದೊಂದು 2018 ಮಾಡಲ್ ಇದೆ, ಫಸ್ಟ್ ಓನರ್ ಗಾಡಿ. ನಿಮ್ಗೊಂದು 625 ಏನೋ ಇದೆ, 625 ಏನೋ ಇದೆ. ನಿಮ್ಗೊಂದು 590ಕ್ಕೆಲ್ಲ ಕ್ಲೋಸ್ ಆಗುತ್ತೆ ಸರ್ ಇದು. ಹೌದಾ? 590 ಆಟೋಮೆಟಿಕ್ ವೆಹಿಕಲ್. ಎಷ್ಟು ಓಡಿದೆ? ವೆಹಿಕಲ್ ಓಡಿರೋದು ಒಂದು 62,000 ಏನೋ ಓಡಿದೆ. 62,000 ಓಡಿದೆ. ಆಟೋಮೆಟಿಕ್ ನೋಡಿ, 18 ಮಾಡಲು, 18 ಮಾಡಲು ಸಿಂಗಲ್ ಓನರ್. 5,90,000ಕ್ಕೆ ಸಿಂಗಲ್ ಓನರ್. 5,90,000ಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ. 18 ಮಾಡಲ್ ವೆಹಿಕಲ್. ಹಾಗೆ ಇದು ಯಾವ್ದು ಸರ್? ಎಕ್ಸ್ಟರ್. ಇದು ಎಕ್ಸ್ಟರ್ ಇದೆ ನಿಮಗೆ. 2023 ಮಾಡಲ್, ಆಲ್ಮೋಸ್ಟ್ 2 ಇಯರ್ಸ್ ಓಲ್ಡ್ ವೆಹಿಕಲ್ ಅಷ್ಟೇನೆ. 23 ಮಾಡಲ? 23 ಮಾಡಲ್ ಸರ್.
23 ಮಾಡಲ್ ಓಡಿರೋದು ಬರೀ 6000 ಕಿಲೋಮೀಟರ್ ಅಷ್ಟೇ. ಜಸ್ಟ್ 6000 ಓಡಿದೆ. ಆಲ್ಮೋಸ್ಟ್ ಆಲ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲೇ ಇದೆ. ಓಕೆ, ಆಸ್ ನ್ಯೂ ಟು ಬ್ರ್ಯಾಂಡ್ ನ್ಯೂ ಅಂದ್ರೆ ಶೋರೂಮ್ ಇಂದ ಆಚೆ ಬಂದು ಸೇಲ್ ಮಾಡ್ಬಿಟ್ಟಿದ್ದಾರೆ ಅನ್ನೋ ತರ ಇದೆ ಅಷ್ಟೇ. 6000 ಅಷ್ಟೇ ಓಡಿದೆ. ಅದರಲ್ಲೂ ಕೂಡ ಫುಲ್ಲಿ ಟಾಪ್ ಅಂಡ್ SX ಆಪ್ಷನಲ್ ವೇರಿಯಂಟ್ ವಿತ್ ಆಟೋಮೆಟಿಕ್ ಗೇರ್ ಬಾಕ್ಸ್ ಸರ್. ಆಟೋಮೆಟಿಕ್ ಗೇರ್. ಓಕೆ, ನೋಡಬಹುದು ಆ DRLs ಎಲ್ಲ ತುಂಬಾ ಯುನಿಕ್ ಡಿಸೈನ್ ಅಲ್ಲಿ ಬರುತ್ತೆ, H ಡಿಸೈನ್ ಅಲ್ಲಿ ಬರುತ್ತೆ. ಹಾಗೆ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಕೂಡ ಇರ್ತಕ್ಕಂಥದ್ದು. ಎಕ್ಸ್ಟರ್ನ ಬ್ಯಾಡ್ಜಿಂಗ್ ನೋಡಬಹುದು, ಪ್ಯೂರ್ ಕರ್ನಾಟಕ ವಿತ್ HSRP ನಂಬರ್ ಪ್ಲೇಟ್. ಬ್ರ್ಯಾಂಡ್ ಟೈರ್ ಪ್ರೊಫೈಲ್ ಅದು ವಿತ್ ಮ್ಯಾಗ್ ಬರುತ್ತೆ. ಸೈಡ್ ಇಂಡಿಕೇಟರ್ಸ್, ಮಿರರ್ಸ್ ಬರುತ್ತೆ. ಕಂಪ್ಲೀಟ್ಲಿ ಟಾಪ್ ಎಂಡ್ ಆಗಿರೋದ್ರಿಂದ ಈವನ್ ಸನ್ ರೂಫ್ ಕೂಡ ಇರತಕ್ಕಂಥ ಎಕ್ಸ್ಟರ್ ಆಗಿರುತ್ತೆ. ವಿತ್ ಕೀಲೆಸ್ ಎಂಟ್ರಿ, ಪುಷ್ ಬಟನ್ ಸ್ಟಾರ್ಟ್. ಆಟೋಮೆಟಿಕ್ 5 ಸೀಟರ್ ವೆಹಿಕಲ್ ಆಗಿರುತ್ತೆ. ಗಾಡಿ ನೋಡೋದಕ್ಕೆ ಒಳ್ಳೆ 7 ಸೀಟರ್ ತರ ಅನ್ಸುತ್ತೆ. ಲಾಂಗ್ ವೆಹಿಕಲ್ ಅಂತ ಅನ್ಸುತ್ತೆ. 6000 ಕಿಲೋಮೀಟರ್ ಅಷ್ಟೇ ಓಡಿರ್ತಕ್ಕಂಥ ಎಕ್ಸ್ಟರ್ SX. ಎಷ್ಟು ಹೇಳ್ತೀರಾ ಸರ್? ಅದರಲ್ಲಿ ಇದು ಕಲರ್ ಕೂಡ ಮಿಲಿಟರಿ ಗ್ರೀನ್ ಸ್ವಲ್ಪ ಲೈಟ್ ಆಗಿ ಚೆನ್ನಾಗಿದೆ ಸರ್. ತುಂಬಾ ಚೆನ್ನಾಗಿ ಅನ್ಸುತ್ತೆ ಅಲ್ವಾ? ತುಂಬಾ ಚೆನ್ನಾಗಿ SX ಬ್ಯಾಡ್ಜಿಂಗ್ ಕೂಡ ನೋಡಬಹುದು. ಡಿಫಾಗರ್ ವೈಪರ್ ಎಲ್ಲ ಬರುತ್ತೆ ನಿಮಗೆ. 6000 ಈ ಗಾಡಿಯಿಂದಾನೇ ಅವರು 6 ಇಯರ್ ಬ್ಯಾಕ್ ಸ್ಟ್ಯಾಂಡರ್ಡ್ ಸ್ಟಾರ್ಟ್ ಮಾಡಿರೋದು. ಹೌದಾ? ಹೌದು. ಇವಾಗಿನ ಇದರಿಂದ ಸ್ಟಾರ್ಟ್ ಆಗಿರೋದು ಹುಂಡೈಯಲ್ಲಿ. ಹೌದೌದು. ಇವಾಗ ಸದ್ಯಕ್ಕೆ ಎಲ್ಲ ಗಾಡಿ 6 ಇಯರ್ ಬ್ಯಾಕ್ಸ್ ವಿತ್ ಸ್ಟ್ಯಾಂಡರ್ಡ್ ಬರುತ್ತೆ. ಓಕೆ, ಪ್ರೈಸ್ ಏನು ಹೇಳಿದ್ರಿ? ಇದು ಒಂದು 825 ಇದೆ ನಿಮಗೆ ಕೋಟಿಂಗ್ ಪ್ರೈಸ್. ಅದರಲ್ಲಿ ಕೂಡ ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 8,25,000. 8 lakhsಗೆಲ್ಲ ಕ್ಲೋಸ್ ಆಗುತ್ತೆ ಸರ್ ಗಾಡಿ. ಹೌದಾ? 8 lakhs ಕ್ಲೋಸ್ ಆಗುತ್ತೆ. 8 ಲಕ್ಷಕ್ಕೆ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ಇದೊಂದು ವೆನ್ಯೂ ಆಟೋಮೆಟಿಕ್ ಇದೆ. SX ಪ್ಲಸ್ ವೇರಿಯಂಟ್ 2020 ಮಾಡಲ್. ಇದು ಓಡಿರೋದು ಅರೌಂಡ್ ಒಂದು 30,000 ಅಷ್ಟೇನೆ. 30,000 ಆಫ್ಟರ್ GST. ಈ ಗಾಡಿಗೆ ಕಡಿಮೆ ವ್ಯಾಲ್ಯೂ ಕೂಡ ಮಾಡ್ತಾ ಇದ್ದಾರೆ. ಮಾಡ್ತೀನಿ ನಾನು 100%. ಇದು 995 ಕೋಟಿಂಗ್ ಪ್ರೈಸ್ ಇದೆ. 9,500ಗೆ ನಾನು ಫೈನಲ್ ಮಾಡ್ಕೊಡ್ತೀನಿ ಈ ಗಾಡಿ. 9,500ಗೆ ವಿತ್ 2 ಇಯರ್ಸ್ ವ್ಯಾರಂಟಿನೂ ಬರುತ್ತೆ. ಬಿಫೋರ್ GST ಬಂದಿದ್ರೆ 9,95,000 ಫಿಕ್ಸ್ ಪ್ರೈಸ್. ಹೌದು. ನೋಡಿ, ಸಡನ್ ಅಂತ ಇವರು ಕೂಡ ಜಾ ಡ್ರಾಪಿಂಗ್ ಪ್ರೈಸ್ ಅಂತಾನೆ ಹೇಳ್ಬೋದು. ವೆನ್ಯೂಗಾದ್ರೂ 21 ಮಾಡಲ್ 20 ಮಾಡಲ್ SX ಪ್ಲಸ್ ವೇರಿಯಂಟ್ ಇದೆ. 1 ಲೀಟರ್ ಟರ್ಬೋ ಆಟೋಮೆಟಿಕ್. ಇದು 7 ಸ್ಪೀಡ್ DCT. ಹೌದಾ? 7 ಸ್ಪೀಡ್ DCT ವೆಹಿಕಲ್ ಇದು. ಓಕೆ, ಡೆಫಿನೆಟ್ಲಿ ಒಳ್ಳೆ ಡಿಮ್ಯಾಂಡ್ DCTಗೆ. ಹಾಗೆ ನೋಡ್ಬೋದು DRLs ಬರುತ್ತೆ, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಬರುತ್ತೆ. ಕಂಪ್ಲೀಟ್ಲಿ ಟಾಪ್ ಎಂಡ್ ವೆಹಿಕಲ್ ಕೂಡ ಇದಾಗಿರುತ್ತೆ. 20 ಮಾಡಲು ಸಿಂಗಲ್ ಓನರು ಅಲ್ವಾ? SX 20 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. SX ಪ್ಲಸ್ SX ಪ್ಲಸ್. ಓಕೆ, ಟೈರ್ ಪ್ರೊಫೈಲ್ 90% ಇದೆ. ಮ್ಯಾಗ್ ಬರುತ್ತೆ. ಲೆದರ್ ಎಲ್ಲ ಚೆನ್ನಾಗಿದೆ ನೋಡ್ಬೋದು. ಇವನ್ ಟಚ್ ಸ್ಕ್ರೀನ್ ಸಿಸ್ಟಮ್, DCT ಗೇರ್ ಬಾಕ್ಸ್ ಜೊತೆಗೆ ಬರ್ತಕ್ಕಂಥ 1 ಲೀಟರ್ ಟರ್ಬೋ ಇಂಜಿನ್ ಬರ್ತಕ್ಕಂಥ ವೆನ್ಯೂ. ಓಕೆ, 9.5 ಲಕ್ಷಕ್ಕೆ ಆಗುತ್ತೆ. ನೆಕ್ಸ್ಟ್ ಇದೆ ಯಾವ್ದು ಸರ್? ನೆಕ್ಸ್ಟ್ ಒಂದು ಡೀಸೆಲ್ ಆಟೋಮೆಟಿಕ್ ಯಾರಾದ್ರೂ ನೋಡ್ತಾರೆ ಅಂದ್ರೆ 23 ಮಾಡಲ್ ವೆಹಿಕಲ್ ಇದೆ. ಇದು 23 ಸರ್? ಇದು 23 XCV 300 ಇದು ಡೀಸೆಲ್ ಆಟೋಮೆಟಿಕ್. ಓಕೆ, ಸೂಪರ್. ಫಸ್ಟ್ ಓನರ್ ವೆಹಿಕಲ್ ಇದನ್ನು. ಓಡಿರೋದು ಒಂದು 51,000 ಏನೋ ಓಡಿದೆ ಡೀಸೆಲ್ ಗಾಡಿ. ಡೀಸೆಲ್ 51,000 ಅಷ್ಟೇ ಓಡಿದೆ. ಟಾಪ್ ಎಂಡ್ ಬರುತ್ತಾ ಇದು? ಇಲ್ಲ, ಇದು ಮಿಡ್ ವರ್ಷನ್ W6 ಬಟ್ ವಿತ್ ಸನ್ರೂಫ್ ಬರುತ್ತೆ. ವಿತ್ ಸನ್ರೂಫ್ ಬರುತ್ತೆ. ಓಕೆ, ಸೂಪರ್ ಅಲ್ವಾ? ಸನ್ರೂಫ್ ಎಲ್ಲ ಬರುತ್ತೆ ನೋಡಿ, ಪರವಾಗಿಲ್ಲ. ಮಿಡ್ ವೇರಿಯಂಟ್ಗೆ ಸನ್ರೂಫ್ ಕೊಟ್ಟಿದ್ದಾರೆ. ಆಟೋಮೆಟಿಕ್ ವೆಹಿಕಲ್, ಡೀಸೆಲ್ ಅಲ್ಲಿ ಓಡಿರ್ತಕ್ಕಂಥ ವೆಹಿಕಲ್. ಜಸ್ಟ್ 51,000 ಕಿಲೋಮೀಟರ್ ಸರ್ವಿಸ್ ರೆಕಾರ್ಡ್ ಓಡಿದೆ. 23 ಮಾಡಲ್. ಓಕೆ, 2023 ವಿತ್ ಸನ್ರೂಫ್ ಡೀಸೆಲ್ ಆಟೋಮೆಟಿಕ್. ಏನು ಹೇಳ್ತೀರಾ ಸರ್ ಪ್ರೈಸು? ಇದು ಕೋಟಿಂಗ್ ಪ್ರೈಸ್ ಒಂದು 10.25 ಇದೆ. ಬನ್ನಿ, ಒಂದು 9,80,000ಗೆಲ್ಲ ನಾನು ಕ್ಲೋಸ್ ಮಾಡ್ಕೊಡ್ತೀನಿ. 9,80,000ಕ್ಕೆ 23 ಮಾಡಲು ಡೀಸೆಲ್ ಆಟೋಮೆಟಿಕ್ ವಿತ್ ಸನ್ರೂಫ್ ಬರ್ತಕ್ಕಂಥ XCV 300 ಡೀಸೆಲ್ ಗಾಡಿ, ಆಟೋಮೆಟಿಕ್ ಗಾಡಿ. 9,80,000ಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಇನ್ನೊಂದು ಟಾಟಾ ಟಿಯಾಗೋ ಇದೆ. ಇದು ಕೂಡ ಟಾಪ್ ಎಂಡ್ ಮಾಡಲೇ ಬರುತ್ತೆ. ಟಾಪ್ ಎಂಡ್ XZ ಪ್ಲಸ್. ಹೇಳಿ ಸರ್, ಇದು ಫಸ್ಟ್ ಓನರ್ ಗಾಡಿ. ಇದೊಂದು ಕಲರ್ ಡಿಫರೆನ್ಸ್ ಆಗಿದೆ ಸರ್. ಇವಾಗ ನಿಮ್ಗೆ ಯಾವ ಕಲರ್ ಕಾಣಿಸ್ತಾ ಇದೆ? ಬ್ಲಾಕ್ ಕಾಣಿಸ್ತಾ ಇದೆ ಸರ್. ಇದು ನಿಮ್ಗೆ ಗ್ರೇ ಫಿನಿಶ್ ಇದೆ. ಹೌದಾ? 3 ಕಲರ್ಸ್ ಕಾಣಿಸುತ್ತೆ. ಇದು ಮತ್ತೆ ಬ್ರೌನ್ ಮತ್ತೆ ಬ್ಲಾಕ್ ಕಲರ್. ಬ್ರೌನ್ ಆಗುತ್ತೆ. 3 ಕಲರ್ ಆಪ್ಷನ್ ಒಂದರಲ್ಲೇ ಬಂದ್ಬಿಡುತ್ತೆ. ಓಕೆ, ನೋಡಕ್ಕೆ ಬ್ಲಾಕ್ ತರ ಕಾಣ್ತಾ ಇದೆ ನೋಡಿ. ಕತ್ಲಲ್ಲಿ ಹೋದ್ರೆ ಬ್ಲಾಕ್, ಬಿಸ್ಲಿಗೆ ನಿಮ್ಗೆ ಬ್ರೌನ್ ಕಲರ್ ಕಾಣುತ್ತೆ. ಹೌದಾ? ನೈಸ್. ಅದು ಆಕ್ಚುಲಿ ಫುಲ್ ಡಾರ್ಕ್ ಗ್ರೇ ಕಲರ್. ಓಕೆ, ನೈಸ್. ಗೊತ್ತಾಗಲ್ಲ ಅಷ್ಟು ಈಸಿಯಾಗಿ. ಯಾವ ಮಾಡಲ್ ಸರ್ ಇದು? 22 ಮಾಡಲ್ ಸರ್. ಇದು 2022. 30,000 ಏನೋ ಓಡಿದೆ. ಫಸ್ಟ್ ಓನರ್ ಗಾಡಿ. ಇದು ಫುಲ್ ಟಾಪ್ ಎಂಡ್ XZ ಪ್ಲಸ್ ವೇರಿಯಂಟ್. 30,000 ಅಷ್ಟೇ ಓಡಿದೆ. 30,000 ಅಷ್ಟೇ. ಓಕೆ, ನೋಡ್ಬೋದು. ಟೈರ್ ಪ್ರೊಫೈಲ್ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಇದೆ. ಮ್ಯಾಗ್ ಬರುತ್ತೆ, ಡೈಮಂಡ್ ಕಟ್ ಫಿನಿಶ್, ಲೆದರ್ ಎಲ್ಲ ಚೆನ್ನಾಗಿದೆ. ಇವನ್ ಟಚ್ ಸ್ಕ್ರೀನ್ ಸಿಸ್ಟಮ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಆಗುತ್ತೆ. 20 ಮಾಡಲು. ಹೌದು, 22 ಮಾಡಲ್. ಪ್ರೈಸ್ ಏನು ಹೇಳ್ತೀರಾ? ಪ್ರೈಸ್ ಕೋಟಿಂಗ್ ಪ್ರೈಸ್ ಒಂದು 6.55 ಏನೋ ಇದೆ. ನಿಮ್ಗೆ ಬನ್ನಿ, ನಾನು 6.20ವರೆಗೂ ಕ್ಲೋಸ್ ಮಾಡಿಸ್ಕೊಡ್ತೀನಿ. 6,20,000ಕ್ಕೆ 22 ಮಾಡಲು. ಹೌದು ಸರ್, 6,20,000ಕ್ಕೆ 22 ಮಾಡಲ್ ಗಾಡಿ ಸಿಗುತ್ತೆ ನಿಮಗೆ. ಅದರಲ್ಲಿ XZ ಪ್ಲಸ್ ವೇರಿಯಂಟ್. ಅದರಲ್ಲೂ ಟಾಪ್ ಎಂಡ್ 30,000 ಅಷ್ಟೇ ಓಡಿದೆ. ಸಿಂಗಲ್ 30,000 ಓಡಿರೋದಷ್ಟೇ. ಮತ್ತೆ ಯೂನಿಕ್ ಕಲರ್. ಇದು ಯೂನಿಕ್ ಕಲರ್ ಸಮೇತ. ಹೇಳಿ ಸರಿ. ಇದೊಂದು 2018 ಮಾಡಲ್ ಗಾಡಿ ಇದೆ. ವೆಲ್ ಮೇಂಟೈನ್ಡ್ ಇದೆ. ಇದು ಬ್ರೆಜಾ ಡೀಸೆಲ್ ಗಾಡಿ, ಫಸ್ಟ್ ಓನರ್ ಗಾಡಿ. ಕೋಟಿಂಗ್ ಪ್ರೈಸು ಒಂದು 8.95 ಏನೋ ಇದೆ. ನಿಮ್ಗೊಂದು ಒಳ್ಳೆ ಪ್ರೈಸ್ಗೆ ನಾನು ಕೊಡ್ತೀನಿ. ಒಂದು 8.5 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ZDI ವೇರಿಯಂಟ್, ಸಿಂಗಲ್ ಓನರ್ ಗಾಡಿ. ಓಕೆ, ಸಿಂಗಲ್ ಓನರ್ ಡೀಸೆಲ್. 70,000 ಸರ್ವಿಸ್ ರೆಕಾರ್ಡ್ ಓಡಿದೆ. 75,000 ಸರ್ವಿಸ್ ರೆಕಾರ್ಡ್ ಓಡಿದೆ ಗಾಡಿ. ಇಂಜಿನ್ ವಾರಂಟಿ 1 ಇಯರ್ ಬಂದೇ ಬರುತ್ತೆ. 1 ಇಯರ್ ಬರುತ್ತೆ. ಗೇರ್ ಬಾಕ್ಸ್ಗೆ 1 ಇಯರ್ ವಾರಂಟಿ ಬರುತ್ತೆ. ಓಕೆ,
ಹಾಗೆ ನೆಕ್ಸ್ಟ್ ಒಂದು i20 ಇದೆಯಲ್ಲ ಸರ್? ನೆಕ್ಸ್ಟ್ ಒಂದು 2020 ಮಾಡಲ್ i20 ಇದೆ ಸರ್. ಇದು i20 ಮಾಡಲಾ? 20 ಮಾಡಲ್ ಸ್ಪೋರ್ಟ್ಸ್ ಪ್ಲಸ್ ವೇರಿಯಂಟ್ ಏನೋ ಇದೆ. ಓಕೆ, ಸಿಂಗಲ್ ಓನರ್ ಗಾಡಿನೇ. ಇದು ಒಂದು 725 ಇದೆ. ಇದು ಒಂದು 680ಕ್ಕೆ ಕ್ಲೋಸ್ ಆಗುತ್ತೆ ಗಾಡಿ. 680ಕ್ಕೆ 20 ಮಾಡಲು. ಹೌದು, 6,80,000 6,80,000ಕ್ಕೆ 20 ಮಾಡಲ್ ಸಿಂಗಲ್ ಓನರ್ ಗಾಡಿ. ಓಕೆ, 20 ಮಾಡಲು ಸಿಂಗಲ್ ಓನರ್, ಸರ್ವಿಸ್ ರೆಕಾರ್ಡ್ ಓಡಿದೆ. ಎಷ್ಟು ಓಡಿದೆ ಸರ್ ಇದು? ಓಡಿರೋದು ಒಂದು 45,000 ಓಡಿದೆ. 45,000 ಓಡಿದೆ ಅಷ್ಟೇ ಓಡಿರೋದು. ಒಳ್ಳೆ ಗಾಡಿ ಕೂಡ. ಅದು ಎಲೈಟ್ ಶೇಪ್ಗೆ ತುಂಬಾನೇ ಡಿಮ್ಯಾಂಡ್ ಇದೆ. ನೀವು ಏನೇ ಹೇಳಿ ಇನ್ಲೈನ್ ಶೇಪ್ ಏನೇ ಬಂದ್ರೂ ಕೂಡ ಎಲೈಟ್ ಶೇಪ್ಗೆ ಇರತಕ್ಕಂಥ ವ್ಯಾಲ್ಯೂ ಕಡಿಮೆ ಆಗಲ್ಲ. ಬಿಕಾಸ್ ಈ ಗಾಡಿ ನೋಡೋಕೆ ಒಂಥರ ಮಿನಿ SUV ಸೆಗ್ಮೆಂಟಲ್ಲಿ ಬರ್ತಕ್ಕಂಥ ಲುಕ್ ಕೂಡ ಕೊಡುತ್ತೆ ಅಂತಲೇ ಹೇಳ್ಬೋದು. ಪ್ರೀಮಿಯಂ ಸೆಗ್ಮೆಂಟ್ ಅಂತ ಕೂಡ ಹೇಳ್ಬೋದು. ಹಾಗೆ ಇದೆ ಸರ್. ನೆಕ್ಸ್ಟ್ ಒಂದು 2016 ಮಾಡಲ್ ಕ್ರೆಟಾ ಇದೆ. ಫಸ್ಟ್ ಓನರ್ ಗಾಡಿ ಓಡಿರೋದು ಬರೀ 53,000 ಓಡಿದೆ ಸರ್. ಇದು ಓಕೆ, ಪೆಟ್ರೋಲ್ ಮ್ಯಾನುವಲ್ ಗಾಡಿ. ಪೆಟ್ರೋಲ್ ಮ್ಯಾನುವಲ್ ಸಿಂಗಲ್ ಓನರ್ ವೆಹಿಕಲ್. 53,000 ಏನೋ ಓಡಿದೆ. ಕೋಟಿಂಗ್ ಪ್ರೈಸ್ ಒಂದು 8,25,000 ಇದೆ. ಇದರಲ್ಲೂ ಕೂಡ ಒಂದು 55,000ವರೆಗೂ ನಾನು ಡಿಸ್ಕೌಂಟ್ ಮಾಡ್ಕೊಡ್ತೀನಿ. ಒಂದು 7,70,000ಕ್ಕೆಲ್ಲ ಕ್ಲೋಸ್ ಮಾಡ್ಕೊಡ್ತೀನಿ. 16 ಮಾಡಲು ಕ್ರೆಟಾ. ಓಕೆ, ಹಾಗೆ ನಮ್ಮ ಹತ್ರ ಬ್ರೆಜಾ. ಈ ಗಾಡಿ ತುಂಬಾ ವ್ಯಾಲ್ಯೂ ಫಾರ್ ಮನಿ ಪ್ರೈಸ್ ಅಲ್ಲಿ ಕೂಡ ಇದೆ ಅಂತಾನೆ ಹೇಳ್ಬೋದು. ಗಾಡಿ 7,40,000ಕ್ಕೆಲ್ಲ ಫೈನಲ್ ಆಗುತ್ತೆ. ಇದು ಹೌದಾ? ZDI ಪ್ಲಸ್ ವೇರಿಯಂಟ್. ಇದು ZDI ಪ್ಲಸ್, ಅದ್ರೂ ವೈಟ್ ಕಲರ್ ಸೆಗ್ಮೆಂಟ್ಗೆ ತುಂಬಾನೇ ಡಿಮ್ಯಾಂಡ್ ಇರ್ತಕ್ಕಂಥ ವೆಹಿಕಲ್. ನೋಡಿ 7,40,000ಕ್ಕೆ, ಅದರಲ್ಲೂ 17 ಮಾಡಲು ವಿತ್ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಬರುತ್ತೆ. ಡೀಸೆಲ್ ವೇರಿಯಂಟು ZDI ಟಾಪ್ ಎಂಡು, ಅದರಲ್ಲೂ ಪ್ಲಸ್ ಸೆಗ್ಮೆಂಟ್ ಬರುತ್ತೆ. ಹಾಗೆ ಆಫ್ಟರ್ ಮಾರ್ಕೆಟ್ ಲೈಟ್ಸ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ನಿಮಗೆ ವೈಟ್ ಆ್ಯಂಡ್ ಬ್ಲೂ ಬ್ಲಿಂಕಿಂಗ್ ಕೂಡ ಆಗುತ್ತೆ, ರೆಡ್ ಬ್ಲೂ ಆ ಥರದ್ದೆಲ್ಲ ಆಗುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಮ್ಯಾಗ್ ಬರುತ್ತೆ ನೋಡ್ಬೋದು. ಸೈಡ್ ಇಂಡಿಕೇಟರ್ಸ್, ಮಿರರ್ಸ್, ರಿಕ್ವೆಸ್ಟ್ ಸೆನ್ಸರ್ಸ್ ಬರುತ್ತೆ, ಟಚ್ ಸ್ಕ್ರೀನ್ ಸಿಸ್ಟಮು, ಡ್ಯೂಯಲ್ ಏರ್ ಬ್ಯಾಗು ಎಲ್ಲ ಬರ್ತಕ್ಕಂಥ ZDI ಡೀಸೆಲ್ ಬ್ರೆಜಾ. ಈ ಗಾಡಿ 7,40,000ಕ್ಕೆ 2017 ಮಾಡಲು, ಅದರಲ್ಲೂ ಮಹೀಂದ್ರ ವಾರಂಟಿ ಸಮೇತ ಸಿಗ್ತಕ್ಕಂಥ ವೆಹಿಕಲ್ ಅಲ್ವಾ? ಸಿಗುತ್ತಾ? 1 ಇಯರ್ ಸಿಗುತ್ತಾ? 1 ಇಯರ್ ಸಿಗುತ್ತೆ. ಓ ಸೂಪರ್. ನೆಕ್ಸ್ಟ್ ಇದೆ ಯಾವ್ದು ಸರ್? ಟಾಟಾ ಅಲ್ಟ್ರೋಸ್ ಇದೆ. ಟಾಟಾ ಅಲ್ಟ್ರೋಸ್ ಇದೆ. 2020 ಮಾಡಲ್ ವೆಹಿಕಲ್ ಏನೋ XT ವೇರಿಯಂಟ್. ಇದು ಕೂಡ ಒಂದು 595 ಏನೋ ಇದೆ. ಒಂದು 560ಗೆಲ್ಲ ಕ್ಲೋಸ್ ಆಗುತ್ತೆ. ಫಸ್ಟ್ ಓನರ್ 20 ಮಾಡಲ 20 ಮಾಡಲ್ ಟಾಟಾ ಅಲ್ಟ್ರೋಸ್ XT ವೇರಿಯಂಟ್ 560ಕ್ಕೆಲ್ಲ ಕ್ಲೋಸ್ ಆಗುತ್ತೆ ಸರ್. XT ಓಕೆ. ಈ ಗಾಡಿ 5,60,000ಕ್ಕೆ 20 ಮಾಡಲ್ ಸಿಗ್ತಾ ಇದೆ ನೋಡ್ಬೋದು. ಫ್ರಂಟ್ ಗ್ರಿಲ್ ಎಲ್ಲ ತುಂಬಾ ಯುನೀಕ್ ಲುಕ್ಕಲ್ಲಿ ಬರುತ್ತೆ. ಟಾಟಾ ಅಲ್ಟ್ರೋಸ್ಗೆ ಒಂದು ಸಪ್ರೇಟ್ ಫ್ಯಾನ್ ಸೆಗ್ಮೆಂಟ್ ಇದೆ ಅಂತಲೇ ಹೇಳ್ಬೋದು. ಈವನ್ ರಿಕ್ವೆಸ್ಟ್ ಸೆನ್ಸರ್ಸ್ ಬರುತ್ತೆ ನೋಡ್ಬೋದು. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಹಾಗೆ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಡಿಕಟ್ ಸ್ಟೇರಿಂಗ್ ವೀಲ್ ವಿತ್ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ. ಗಾಡಿ ಓಡಿರೋದು 85,000, ಸರ್ವಿಸ್ ರೆಕಾರ್ಡ್. ಕುಷನ್ ಫಿನಿಶ್ ಸೀಟ್ ಇದೆ ನೋಡ್ಬೋದು. 4 ಡೋರ್ ಪವರ್ ವಿಂಡೋ ಕಾಮನ್ ಆಗಿ ಬರುತ್ತೆ. ಮಿಡ್ ವೇರಿಯಂಟ್ ಬರುತ್ತೆ. ಹೌದು, ಎಸ್. ಈ ಗಾಡಿ 5,60,000ಕ್ಕೆ 20 ಮಾಡಲ್ ಸಿಗ್ತಾ ಇದೆ ನಿಮಗೆ. ಇವನ್ ಇಂಜಿನ್ಗೆ ವಾರಂಟಿ ಸಮೇತ ಸಿಗುತ್ತೆ. 1 ಇಯರ್ ಸಿಗುತ್ತೆ. 1 ಇಯರ್ ವಾರಂಟಿ ಸಿಗುತ್ತೆ. ಎಸ್. ಹಾಗೆ ನಮ್ಮ ಹತ್ರ ನೋಡ್ಬೋದು ಎರ್ಟಿಗಾ ಇದೆ ಸರ್. 24 ಮಾಡಲ್ ಸರ್. 24 ಮಾಡಲ್ 2024 ಮಾಡಲ್ ಗಾಡಿ. ಫಸ್ಟ್ ಓನರ್ ಓಡಿರೋದು ಒಂದು 19,000 ಗಾಡಿ. ಅಷ್ಟೇನಾ? ಅಷ್ಟೇನೆ ಓಡಿರೋದು. 19,000 ಓಡಿರ್ತಕ್ಕಂಥ 24 ಮಾಡಲು ಎರ್ಟಿಗಾ ಸಿಗ್ತಾ ಇದೆ ನಿಮಗೆ. ಅದರಲ್ಲೂ ಟಾಪ್ ಎಂಡು. ZXi ಬರುತ್ತೆ. VXi ಬರುತ್ತೆ. VXi ಅಲ್ಲಿ ಪ್ರೊಜೆಕ್ಟರ್ ಎಲ್ಲ ಬರುತ್ತೆ. ಓಕೆ, ಪ್ರೊಜೆಕ್ಟರ್ಸ್ ಬರುತ್ತೆ ನೋಡ್ಬೋದು. ಹಾಗೆ ಆಫ್ಟರ್ ಮಾರ್ಕೆಟ್ ಫಾಗ್ ಲ್ಯಾಂಪ್ಸ್ ಹಾಕ್ಸಿದ್ದಾರೆ. ಫ್ರಂಟ್ ಗ್ರಿಲ್ ಎಲ್ಲ ನೋಡ್ಬೋದು ವಿತ್ HSRP ನಂಬರ್ ಪ್ಲೇಟ್ ಸಮೇತ. ಕಡಿಮೆ ಓಡಿದೆ. 19,000 ಅಲ್ವಾ ಓಡಿರೋದು? 19,000 ಓಡಿದೆ ಸರ್. ಓಕೆ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ ನೋಡ್ಬೋದು. 24 ಮಾಡಲು ಬ್ರ್ಯಾಂಡ್ ನ್ಯೂ ಟೈರ್ ಏನು ಬಂದಿದೆ, ಕಂಪನಿಯಿಂದ ಏನು ಬಂದಿದೆ ಹಾಗೆ ಇದೆ. ಕಂಪನಿ ಫಿಟೆಡ್ ಸಿಸ್ಟಮ್ ಬರುತ್ತೆ. ಆಟೋಮೆಟಿಕ್ ವೆಹಿಕಲ್ ಅದು. ಹೌದು. ಓಹೋ, ಆಟೋಮೆಟಿಕ್ 7 ಸೀಟರ್ ಅಲ್ಲ 8 ಸೀಟರ್ ಬರುತ್ತೆ ಗುರು, ಪರವಾಗಿಲ್ಲ. ಅದರಲ್ಲೂ ಸ್ಮಾರ್ಟ್ ಹೈಬ್ರಿಡ್ ಇಂಜಿನ್ ಜೊತೆಗೆ ಬರ್ತಕ್ಕಂಥ ಟೆಕ್ನಾಲಜಿ ಇದೆ ಇರುತ್ತೆ. ಓಕೆ, ಏನು ಹೇಳ್ತೀರಾ ಸರ್? ಮೈಲೇಜ್ ಇಂಪ್ರೂವ್ ಆಗುತ್ತೆ ಅವರದು. ಹೌದಾ? ಇದೊಂದು 1095 ಇದೆ ನಿಮಗೆ. 1095 ಇದೆ. ಬನ್ನಿ, ಇದರಲ್ಲಿ ಸ್ವಲ್ಪ ಸ್ಲೈಟ್ಲಿ ನಾನು ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 10,95,000ಕ್ಕೆ ಎರ್ಟಿಗಾ, ಅದರಲ್ಲೂ 2024 ಮಾಡಲ್, 19,000 ಕಿಲೋಮೀಟರ್ ಸರ್ವಿಸ್ ರೆಕಾರ್ಡ್ ಓಡಿದೆ. ವಿತ್ ಆಟೋಮೆಟಿಕ್ ವೆಹಿಕಲ್. ವಿತ್ ಆಟೋಮೆಟಿಕ್ ಎರ್ಟಿಗಾ. ಓಕೆ, ಯಾಕೆ ಪ್ರೀಮಿಯಂ ಸೆಗ್ಮೆಂಟೇ ಮಾಡೋಣ, ಒಂದು ಚಿಕ್ಕ ಬಜೆಟ್ ಮಾಡೋಣ. ಇದರಲ್ಲೂ ಕೂಡ ನಾನು 45,000 ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಈ ಗಾಡಿಗೆ. ಹೌದಾ? ಈ ಗಾಡಿಗೆ 45,000 ಡಿಸ್ಕೌಂಟ್ ಮಾಡ್ಕೊಡ್ತೀನಿ. 395 ಇದೆ ಕೋಟಿಂಗ್ ಪ್ರೈಸ್. 19 ಮಾಡಲ್ ಗಾಡಿ, ರೆನೋ ಕ್ವಿಡ್ RXT ವೇರಿಯಂಟ್, ಟಾಪ್ ಎಂಡ್ ವೇರಿಯಂಟ್. ಓಡಿರೋದು ಕೂಡ ಒಂದು 26,000 ಏನೋ ಅಷ್ಟೇ ಓಡಿರೋದು. ಸಿಂಗಲ್ ಓನರ್? ಹೌದು, ಸಿಂಗಲ್ ಓನರ್ ಗಾಡಿ. ಎಷ್ಟಕ್ಕೆ ಆಗುತ್ತೆ? 395 ಇದೆ. 3.5ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಇದನ್ನ. 3.5 ಲಕ್ಷಕ್ಕೆ 19 ಮಾಡಲ್ ಕ್ವಿಡ್ ಸಿಗ್ತಾ ಇದೆ. ಅದರಲ್ಲೂ ಸಿಂಗಲ್ ಓನರ್ ಗಾಡಿ 26,000 ಓಡಿದೆ. 26,000 ಅಷ್ಟೇ ಓಡಿದೆ. ಮತ್ತೆ 1000cc ಇಂಜಿನ್ ಇದು. 1000cc 1 ಲೀಟರ್ ಇಂಜಿನ್. RXT ವೇರಿಯಂಟ್ ವಿತ್ 1 ಇಯರ್ ವ್ಯಾರಂಟಿನೂ ಬರುತ್ತೆ. ಅವಾಗಲೇ ಹೇಳ್ದಂಗೆ ಗೋಲ್ಡ್ ಕಾಯಿನ್ ಬರುತ್ತೆ. ಡೆಫಿನೆಟ್ಲಿ ಈ ಪ್ರೈಸ್ ಅಂತೂ ಎಲ್ಲೂ ಸಿಗ್ಲಿಕ್ಕೆ ಚಾನ್ಸ್ ಇಲ್ಲ. ಅದರಲ್ಲೂ 1 ಗೋಲ್ಡ್ ಕಾಯಿನ್ ಸಮೇತ ಸಿಗುತ್ತೆ ನಿಮಗೆ ಈ ದೀಪಾವಳಿಗೆ. ಹೌದು ಸರ್. ನೆಕ್ಸ್ಟ್ ಇನ್ನೊಂದು ಲೋ ಬಜೆಟ್ ಅಲ್ಲಿ 275 ಏನೋ ಕೋಟಿಂಗ್ ಪ್ರೈಸ್ ಇದೆ. ಹುಂಡೈ ಇಯಾನ್. ಇದರಲ್ಲಿ ಎಷ್ಟು ಕಡಿಮೆ ಆಗುತ್ತೆ? ಮ್ಯಾಗ್ನಾ ವೇರಿಯಂಟ್. ಇದರಲ್ಲಿ ಎಷ್ಟು ಕಡಿಮೆ ಆಗುತ್ತೆ ಸರ್? ಇದು ನೆಕ್ಸ್ಟ್ ಒಂದು 275 ಏನೋ ಇದೆ ಕೋಟಿಂಗ್ ಪ್ರೈಸ್. ಒಂದು ಬರ್ಲಿ ಒಂದು 245ಗೆಲ್ಲ ಕ್ಲೋಸ್ ಮಾಡ್ಕೊಡ್ತೀನಿ. 2,45,000ಕ್ಕೆ 13 ಮಾಡಲ್ ಓಡಿರೋದು ಒಂದು 38,000 ಏನೋ ಓಡಿದೆ. 38,000 ಅಷ್ಟೇ ಓಡಿದೆ. ನೆಕ್ಸ್ಟ್ ಇದೆ ಸರ್ KV100. ನೆಕ್ಸ್ಟ್ ಒಂದು KV100 ಇದೆ. ಡೀಸೆಲ್ ಗಾಡಿ ಇದೆ. ಡೀಸೆಲ್ ಮ್ಯಾನುವಲ್ ಸಿಂಗಲ್ ಓನರ್ ಗಾಡಿ. ಇದನ್ನು ಓಡಿರೋದು ಒಂದು 65,000 ಏನೋ ಓಡಿದೆ. ಟಾಪ್ ಎಂಡ್ K8 ವೇರಿಯಂಟ್.
K8 ಇದು K8 K100 ನೆಕ್ಸ್ಟ್ ಇದು ಡೀಸೆಲ್. ಓಕೆ ಇದು ಟಾಪ್ ಎಂಡ್ ಬರುತ್ತೆ, ಬ್ರ್ಯಾಂಡ್ ನ್ಯೂ ಟೈರ್ ವಿತ್ ಮ್ಯಾಗ್ ಬರುತ್ತೆ ನೋಡ್ಬೋದು. ಇಂಟೀರಿಯರ್ ಕೂಡ ಟೋಟಲ್ 6 ಸೀಟರ್ ವೆಹಿಕಲ್, ಫ್ರಂಟಲ್ಲೇ 3 ಸೀಟರ್ ಬರುತ್ತೆ. ಟಚ್ ಸ್ಕ್ರೀನ್ ಸಿಸ್ಟಮು, ಡ್ಯಾಶ್ಬೋರ್ಡ್ ಮೌಂಟೆಡ್ ಗೇರ್ ಲಿವರ್ ಬರುತ್ತೆ ನಿಮಗೆ, 5 ಸ್ಪೀಡ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಬರುತ್ತೆ. ಹಾಂ ಸರ್, ಏನು ಹೇಳ್ತೀರಾ ಡೀಸೆಲ್ ವೆಹಿಕಲ್ ಪ್ರೈಸ್? ಕೋಟಿಂಗ್ ಪ್ರೈಸ್ ಒಂದು 5,25,000 ಏನೋ ಇದೆ. ಇದು ಒಂದು 480ಕ್ಕೆ ಕ್ಲೋಸ್ ಆಗುತ್ತೆ ಸರ್ ಗಾಡಿ. 4,90,000ಕ್ಕೆ. ಮಾಡಲ್ ಏನಂದ್ರಿ? 2018 ಮಾಡಲು, ಫಸ್ಟ್ ಓನರ್ ಗಾಡಿ, ಡೀಸೆಲ್ ಗಾಡಿ, ಟಾಪ್ ಎಂಡ್ ವೇರಿಯಂಟ್. 18 ಮಾಡಲು 4,80,000ಕ್ಕೆ ಆಗುತ್ತೆ ಫೈನಲ್. ಅದರಲ್ಲೂ K8 ಟಾಪ್ ಎಂಡ್ ಸಿಗುತ್ತೆ ನಿಮಗೆ. ಇದೇನು K6 ಇಂಜಿನ್ ಅಲ್ಲ. ಹಾಗೆ ನೆಕ್ಸ್ಟ್ ಇದೆ ಯಾವ್ದು ಸರ್? ನೆಕ್ಸ್ಟ್ ಇದು ಟಾಟಾ ಟಿಯಾಗೋ ಇದೆ. 2018 ಮಾಡಲು ಎಕ್ಸೆಡ್ ವೇರಿಯಂಟ್ ಇದೆ. ಇದು ಓಡಿರೋದು ಬರೀ 21,000 ಏನೋ ಓಡಿದೆ. 21,000 ಓಡಿದೆ. 21,000. ಇದು ಕೂಡ ಟಾಪ್ ಎಂಡಾ? ಇದು ಎಕ್ಸೆಡ್ ವೇರಿಯಂಟ್ ಸರ್. ಇದು ಎಕ್ಸೆಡ್ ಎ ಬಂದ್ಬಿಟ್ಟು ಟಾಪ್ ಎಂಡ್ ಬರುತ್ತೆ. ಬಟ್ ಇದರಲ್ಲೂ ಕೂಡ ಎಲ್ಲ ಆಪ್ಷನ್ಸ್ ಬಂದ್ಬಿಡುತ್ತೆ. ಇದರಲ್ಲೂ ಎಲ್ಲ ಆಪ್ಷನ್. ಎಕ್ಸೆಡ್ ಪ್ಲಸ್ಗೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂದ್ರೆ ಜಸ್ಟ್ ಒಂದು ಟಚ್ ಸ್ಕ್ರೀನ್ ಸಿಸ್ಟಮ್ ಏನೋ ಬರ್ಬೋದು ಅಷ್ಟೇ. ಮತ್ತೆ ಅಲಾಯ್ ವೀಲ್ಸ್ ಒಂದು ಸೈಜ್ ಜಾಸ್ತಿ ಬರುತ್ತೆ, ಬಟ್ ಡಿಫ್ರೆಂಟ್ ಲುಕ್ ಬರುತ್ತೆ. ಡೈಮಂಡ್ ಕಟ್ ಅಲಾಯ್ ವೀಲ್ಸ್. ಓಕೆ, ಇದೇನು ಹೇಳ್ತೀರಾ ಪ್ರೈಸ್ ಈಗ? ಇದು ಕೋಟಿಂಗ್ ಪ್ರೈಸ್ ನಿಮ್ಗೆ ಒಂದು 5,10,000 ಏನೋ ಇದೆ. ಒಂದು 480 ರೇಂಜ್ಗೆ ಕ್ಲೋಸ್. 4,80,000ಕ್ಕೆ 16 ಮಾಡಲ್. 80,000ಕ್ಕೆ 18 ಮಾಡಲ್. 18 ಮಾಡಲ್ ಸಿಂಗಲ್ ಓನರ್ ಎಕ್ಸೆಡ್ ವೇರಿಯಂಟ್ ಅದ್ರ. ಓಕೆ, ಸೂಪರ್. ಟಾಟಾ ಟಿಯಾಗೋ ಲೋನ್ ಆಗುತ್ತೆ. ಹಾಗೆ ಒಂದು ಸಿಯಾಜ್ ಕೂಡ ಇದೆ. ಇದು ಯಾವ್ದು ಸರ್? ಸಿಯಾಜು ಇದೆ ಸರ್, ಒಂದು ಗ್ರೇ ಕಲರ್ ಗನ್ ಮೆಟಲ್ ಗ್ರೇ ಕಲರ್ ಫಿನಿಶ್ ಅಲ್ಲಿ ಇದೆ. ಒಂದು 2017 ಮಾಡಲ್ ಏನೋ ಗಾಡಿ. ಓಡಿರೋದು ಒಂದು 60,000 ಆನ್ ರೆಕಾರ್ಡ್ ಓಡಿದೆ. ಫಸ್ಟ್ ಓನರ್. 675 ಏನೋ ಇದೆ, 675 ಏನೋ ಇದೆ. 60,000 ಅಷ್ಟೇ ಓಡಿದೆ. 60,000 ಅಷ್ಟೇ ಓಡಿದೆ ಪ್ರಾಪರ್. 6,70,000 ಕೋಟಿಂಗ್ ಇರೋದು. 17 ಮಾಡಲ್. ಪ್ರೈಸ್ ಏನು ಹೇಳ್ತೀರಾ? ಒಂದು 6,45,000 ಕ್ಲೋಸ್ ಆಗುತ್ತೆ ಸರ್ ಗಾಡಿ. 6,45,000ಕ್ಕೆ 17 ಮಾಡಲ್, 60,000 ಓಡಿರ್ತಕ್ಕಂಥ ಸಿಯಾಜು. ಅದರಲ್ಲೂ ಟಾಪ್ ಎಂಡ್ ವೇರಿಯಂಟ್ ಇದು. ಆಲ್ಫಾ ವೇರಿಯಂಟ್. ನೆಕ್ಸಾ ಪ್ಲಾಟ್ಫಾರ್ಮ್ ಅಲ್ಲಿ ಆಲ್ಫಾ ಪೆಟ್ರೋಲ್. ಓಕೆ, ಪೆಟ್ರೋಲಲ್ಲಿ ಟಾಪ್ ಎಂಡ್ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಬರುತ್ತೆ ನೋಡ್ಬೋದು. ಬ್ರ್ಯಾಂಡ್ ನ್ಯೂ ಟೈರ್ ಇದೆ. 4 ಕೂಡ ನಿಮಗೆ ಟೈರ್ ಹಾಕೋ ಅವಶ್ಯಕತೆ ಇಲ್ಲ. ಈವನ್ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಟಾಪ್ ಎಂಡ್ ಮಾಡಲು 6,40,000ಕ್ಕೆ 2017 ಮಾಡಲು ಸಿಂಗಲ್ ಓನರ್ ವೆಹಿಕಲ್, 60,000 ಸರ್ವಿಸ್ ರೆಕಾರ್ಡ್ ಓಡಿರ್ತಕ್ಕಂಥ ಸಿಯಾಜ್. ಒಂದು ಈಕೋ ಸ್ಪೋರ್ಟ್ ಕೂಡ, ಇನ್ನೊಂದು ಈಕೋ ಸ್ಪೋರ್ಟ್ ಅಂತಾನೆ ಹೇಳ್ಬೋದು. ಇನ್ನೊಂದು ಡೀಸೆಲ್ ಗಾಡಿ, ಒಳ್ಳೆ ಗಾಡಿ ಸರ್ ಈಕೋ ಸ್ಪೋರ್ಟ್. ಒಂದು ಒಳ್ಳೆ ಇಂಜಿನ್, ಒಳ್ಳೆ ಮೈಲೇಜ್ ಬರುತ್ತೆ, ವೆರಿ ಫೈನ್ ಇಂಜಿನ್ ಬರುತ್ತೆ. ಆಮೇಲೆ ಅಷ್ಟು ಬೇಗ ಇದಾಗಲ್ಲ, ಅದು ಏನು ಹೇಳ್ತಾರೆ ಟಾಪಲ್ ಆಗದೆ ಇರತಕ್ಕಂಥ ವೆಹಿಕಲ್. ಇದರ ಮೆಕ್ಯಾನಿಸಮೇ ಅಷ್ಟು ಚೆನ್ನಾಗಿ ಬರುತ್ತೆ ಫೋರ್ಡ್ದೆಲ್ಲ. ಹೇಳಿ ಸರ್ ಇದ್ರ ಬಗ್ಗೆ ಡೀಟೇಲ್ಸ್. ಇದು ಒಂದು 2018 ಮಾಡಲ್ ಗಾಡಿ ಇದೆ. ಟೈಟಾನಿಯಂ ವೇರಿಯಂಟ್, ಫಸ್ಟ್ ಓನರ್ ವೆಹಿಕಲ್. ಓಡಿರೋದು ಒಂದು 68,000 ಏನೋ ಓಡಿದೆ. 68,000 ಅಷ್ಟೇ ಓಡಿದೆ. ಡೀಸೆಲ್ ಓಡಿದೆ. ಟೈಟಾನಿಯಂ ವೇರಿಯಂಟ್. 18 ಮಾಡಲ? ಹೌದು, 18 ಮಾಡಲ್. ಸಿಂಗಲ್ ಓನರ್ 60,000 ಓಡಿದೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಮ್ಯಾಗ್ ಬರುತ್ತೆ. ಟೈಟಾನಿಯಂ ಆಗಿರೋದ್ರಿಂದ ನಿಮಗೆ ಟಾಪ್ ಎಂಡ್ ಎಲ್ಲ ಫೀಚರ್ಸು ಬಂದ್ಬಿಡುತ್ತೆ ನೋಡ್ಬೋದು. ಹಾಗೆ ನಿಮಗೆ ಡಿಸ್ಪ್ಲೇ ಕೂಡ ನೋಡಬಹುದು. ಓಕೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ. ಓಕೆ, ಆಟೋ ಕ್ಲೈಮೇಟ್ ಕಂಟ್ರೋಲ್, AC, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಲೆದರ್ ಎಲ್ಲ ಚೆನ್ನಾಗಿದೆ. ಈಕೋ ಸ್ಪೋರ್ಟ್ ಬ್ಯಾಡ್ಜಿಂಗ್ ಕೂಡ ನೋಡಬಹುದು. ಲೆದರ್ ಮೇಲೆ ಎಲ್ಲೂ ಕೂಡ ಕಿತ್ತಿಲ್ಲ, ಹರಿದಿಲ್ಲ. ಸ್ಟೀರಿಂಗ್ ಮೌಂಟ್ ಕಂಟ್ರೋಲ್ ಹೇಳಿದೆ. ಡ್ಯೂಯಲ್ ಏರ್ ಬ್ಯಾಗ್. ಹಾಗೆ ಏನು ಹೇಳ್ತೀರಾ ಸರ್ ಪ್ರೈಸ್? 18 ಮಾಡಲ್ ಸಿಂಗಲ್ ಓನರ್. ಕೋಟಿಂಗ್ ಪ್ರೈಸ್ ಒಂದು 8,45,000 ಏನೋ ಇದೆ. ಈ ಗಾಡಿನೂ ಕೂಡ ಒಂದು 8 ಲಕ್ಷಕ್ಕೆಲ್ಲ ಕ್ಲೋಸ್ ಮಾಡ್ಕೊಡ್ತೀವಿ. 8 ಲಕ್ಷಕ್ಕೆ ಆಗುತ್ತೆ ಈ ಗಾಡಿ. ಡೀಸೆಲ್ ಗಾಡಿ 60,000 ಓಡಿದೆ. ಡೀಸೆಲ್ 2018 ಮಾಡಲು 68,000 ಓಡಿದೆ ಅಷ್ಟೇ. ಓಕೆ, ಸರ್ವಿಸ್ ರೆಕಾರ್ಡ್ ಇರತಕ್ಕಂಥ ಟೈಟಾನಿಯಂ. ಹಾಗೆ ಮಾರ್ಕೆಟ್ ಅಲ್ಲಿ ತುಂಬಾ ರೇರ್ ಅವೈಲೇಬಲ್ ಇರತಕ್ಕಂಥ ಗ್ರ್ಯಾಂಡ್ ವಿಟಾರಾ ಒಂದು ಕೂಡ ಸೇಲ್ ಬಂದಿದೆ. ಮಾಡಲ್ ಏನು ಹೇಳ್ತೀರಾ ಸರ್? 2023 ಮಾಡಲ್ ವೆಹಿಕಲ್ ಇದೆ ಇದು. ಜೀಟಾ ವೇರಿಯಂಟ್, ಫಸ್ಟ್ ಓನರ್ ವೆಹಿಕಲ್. 47,000 ಏನೋ ಓಡಿದೆ. 47,000 ಅಷ್ಟೇ ಓಡಿದೆ. ಜೀಟಾ ವೇರಿಯಂಟ್ ಬರುತ್ತೆ. ಪೆಟ್ರೋಲ್, ಸ್ಮಾರ್ಟ್ ಹೈಬ್ರಿಡ್. ಓಕೆ, ಇದು ನಿಮಗೆ ಕೋಟಿಂಗ್ ಪ್ರೈಸ್ ಒಂದು 12,95,000 ಇದೆ. ಬನ್ನಿ, ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ರಫ್ ಆಗಿ ಒಂದು 12.6 ವರೆಗೂ ನಾನು ಕ್ಲೋಸ್ ಮಾಡ್ತೀನಿ. ಓಕೆ, ರಫ್ ಆಗಿ ಒಂದು 12.6 ತನಕ. ಇದು ಕೂಡ ಬಾರ್ಗೇನಿಂಗ್ ಪ್ರೈಸ್ ಕೂಡ ಇರುತ್ತೆ ಅಲ್ವಾ? ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಸ್ಲೈಟ್ ಮಾಡಿಕೊಡ್ತಾರೆ. ಅದರಲ್ಲೂ 23 ಮಾಡಲ್ ಸಿಂಗಲ್ ಓನರು. ಎಷ್ಟು ಓಡಿದೆ ಅಂದ್ರಿ? ಓಡಿರೋದು ಒಂದು 47,000. 47,000. ಓಕೆ, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಬರುತ್ತೆ. ಹಾಗೆ DRLs ಇರ್ತಕ್ಕಂಥದ್ದು. ಫ್ರಂಟ್ ಗ್ರಿಲ್ ಎಲ್ಲ ತುಂಬ ಕ್ಲೀನ್ ಮೇಂಟೈನ್ ಆಗಿರ್ತಕ್ಕಂಥ ಮಾರುತಿ ಸುಜುಕಿ ಗ್ರ್ಯಾಂಡ್ ವಿಟಾರಾ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಮ್ಯಾಗ್ ಬರುತ್ತೆ. ಸೈಡ್ ಇಂಡಿಕೇಟರ್ಸ್, ಮಿರರ್ಸ್ ವಿತ್ ರಿಕ್ವೆಸ್ಟ್ ಸೆನ್ಸರ್, ಡ್ಯುಯಲ್ ಸೈಡ್ ಬರುತ್ತೆ. ಹಾಗೆ ಟಚ್ ಸ್ಕ್ರೀನ್ ಸಿಸ್ಟಮ್, ಆಟೋ ಕ್ಲೈಮೇಟ್ ಕಂಟ್ರೋಲ್, AC, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಆಮೇಲೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲು. ಟೋಟಲ್ ಎಷ್ಟು ಏರ್ ಬ್ಯಾಗ್ಸ್ ಬರುತ್ತೆ ಇದರಲ್ಲಿ? 4 ಏರ್ ಬ್ಯಾಗ್ ಬರುತ್ತೆ. ನೆಕ್ಸಾ ಬ್ಲೂ ಕಲರ್ ಬರುತ್ತೆ. 23 ಮಾಡಲ್ ಸಿಂಗಲ್ ಓನರ್, 46,000 ಸರ್ವಿಸ್ ರೆಕಾರ್ಡ್. ಏನು ಹೇಳ್ತೀರಾ ಪ್ರೈಸ್? 12,60,000 ನನ್ನ ಹತ್ರ ರಫ್ ಆಗಿದೆ. ಬನ್ನಿ, ಇನ್ನೊಂದು 5,000 ಎಕ್ಸ್ಟ್ರಾ ಆಗುತ್ತೆ ಅಂದ್ರೂ ಮಾಡ್ಕೊಡ್ತೀರಾ. 12,60,000. ಅದರಲ್ಲೂ ಸ್ಲೈಟ್ ಬಾರ್ಗಿನ್ ಆಗುತ್ತೆ. 23 ಮಾಡಲ್ ಸಿಂಗಲ್ ಓನರ್ ಗ್ರ್ಯಾಂಡ್ ವಿಟಾರಾ, 46,000 ಸರ್ವಿಸ್ ರೆಕಾರ್ಡ್ ಇರ್ತಕ್ಕಂಥ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಆಗಿರುತ್ತೆ. 2020 ಮಾಡಲ್ ಟ್ರೈಬರ್ ಒಂದಿದೆ ಸರ್. ಇದು 20 ಮಾಡಲ್. 20 ಮಾಡಲ್ ಟ್ರೈಬರ್, RX-Z ವೇರಿಯಂಟ್. 7 ಸೀಟರ್ ಬರುತ್ತಲ್ಲ? 7 ಸೀಟರ್ ವೆಹಿಕಲ್. ಓಕೆ, 7 ಸೀಟರ್ ವೆಹಿಕಲ್ ರೆನೋ ಅವ್ರದ್ದು. ಸಿಂಗಲ್ ಓನರ್. ಸಿಂಗಲ್ ಓನರ್ ವೆಹಿಕಲ್. 31,000 ಏನೋ ಓಡಿದೆ ಗಾಡಿ. 31,000 ಅಷ್ಟೇ. 31,000 ಓಡಿದೆ. ಓಕೆ, ಒಂದು 6,75,000 ಏನೋ ಇದೆ. ಒಂದು 6,40,000 ವರೆಗೂ ಕ್ಲೋಸ್ ಆಗುತ್ತೆ. ಇದು 6,40,000ಕ್ಕೆ 20 ಮಾಡಲ್ ಸಿಂಗಲ್ ಓನರ್. ಓಕೆ, ಅದರಲ್ಲೂ 7 ಸೀಟರ್ ವೆಹಿಕಲ್ ಬರುತ್ತೆ. ಅದರಲ್ಲೂ ಟಾಪ್ ಎಂಡ್
ವೆಹಿಕಲ್ ಆಗಿರುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ ವಿತ್ ಮ್ಯಾಗ್ ಬರುತ್ತೆ ನೋಡ್ಬೋದು, C8 ಟೈರ್ ಇದೆ. ಹಾಗೆ ಇಂಟೀರಿಯರ್ ಕೂಡ ತುಂಬ ವೆಲ್ ಮೇಂಟೈನ್ ಆಗಿದೆ. ಟಚ್ ಸ್ಕ್ರೀನ್ ಸಿಸ್ಟಮು, ಪುಷ್ ಬಟನ್ ಸ್ಟಾರ್ಟು, ಹಾಗೆ ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದೆ, ಎಲ್ಲೂ ಕೂಡ ಹರಿದಿಲ್ಲ. ಈ ಗಾಡಿ ಜಸ್ಟ್ 6,40,000ಕ್ಕೆ ಫೈನಲ್ ಆಗುತ್ತೆ. 6,40,000 ಆಗುತ್ತೆ. ಫೈನಲ್ ಆಗುತ್ತೆ. ನೆಕ್ಸ್ಟ್ ಒಂದು 2020 ಮಾಡಲ್ ರೆನೋ ಕೈಗರ್ ಇದೆ, ಆಟೋಮೆಟಿಕ್ ವೆಹಿಕಲ್ RXZ ವೇರಿಯಂಟ್, 33,000 ಏನೋ ಓಡಿದೆ. ಓನರ್ಶಿಪ್ ಸೆಕೆಂಡ್ ಓನರ್ ವೆಹಿಕಲ್ ಇದು. ಕೋಟಿಂಗ್ ಪ್ರೈಸ್ ಒಂದು 6,95 ಇದೆ ಸರ್, 6,95,000 ಇದೆ. ಒಂದು 6,65,000ಕ್ಕೆ ಫೈನಲ್ ಆಗುತ್ತೆ ಗಾಡಿ. 6,65,000ಕ್ಕೆ 21 ಮಾಡಲು, 22 ಮಾಡಲ್ ಸರ್, 22 ಮಾಡಲು RXZ ವೇರಿಯಂಟ್. ಓಕೆ, ಅದರಲ್ಲೂ ಆಟೋಮೆಟಿಕ್ RXZ ಟಾಪ್ ಎಂಡ್ ವೆಹಿಕಲ್ ಬರುತ್ತೆ. ಸೆಕೆಂಡ್ ಓನರ್ ಆಗಿದೆ. 33,000 ಸರ್ವಿಸ್ ರೆಕಾರ್ಡ್ ಓಡಿದೆ. ವಿತ್ ಸರ್ವಿಸ್ ರೆಕಾರ್ಡ್ ಓಕೆ, ರನ್ ಆಗಿದೆ. ಬ್ರ್ಯಾಂಡ್ ನ್ಯೂ ಟೈರ್ ಬರುತ್ತೆ. ಡೈಮಂಡ್ ಕಟ್ ಫಿನಿಶ್ ಅಲ್ಲಿ ಅಲಾಯ್ ವೀಲ್ ಇದೆ. ಹಾಗೆ ಸೈಡ್ ಇಂಡಿಕೇಟರ್ಸ್, ಮಿರರ್ಸ್ ಬರುತ್ತೆ. ಟಚ್ ಸ್ಕ್ರೀನ್ ಸಿಸ್ಟಮ್, ಪುಷ್ ಬಟನ್ ಸ್ಟಾರ್ಟ್, ಮ್ಯಾನುವಲ್ ಟ್ರಾನ್ಸ್ಮಿಷನ್, ಸೀಟ್ ಕವರ್ಸ್ ಎಲ್ಲ ಎಲ್ಲೋ ಹೊರದಿಲ್ಲ. ರೇರ್ AC ವೆಂಟ್ಸ್ ಎಲ್ಲ ಬರ್ತಕ್ಕಂಥ ಟಾಪ್ ಎಂಡ್ ವಿತ್ 4 ಏರ್ ಬ್ಯಾಗ್ಸ್ ಏನೋ ಬರುತ್ತೆ. 4 ಏರ್ ಬ್ಯಾಗ್ಸ್ ಬರುತ್ತೆ. ಆ ವೆಹಿಕಲ್ ಅಲ್ಲೂ 4 ಏರ್ ಬ್ಯಾಗ್ಸ್ ಇದೆ, ಈ ವೆಹಿಕಲ್ ಅಲ್ಲೂ 4 ಏರ್ ಬ್ಯಾಗ್ಸ್ ಇದೆ. ಓಕೆ, ಇದರಲ್ಲೂ ಬರುತ್ತೆ. ಅದರಿಂದ RXZ ಟಾಪ್ ಎಂಡ್ ವೇರಿಯಂಟ್ ಆಗಿರೋದ್ರಿಂದ ಎರಡೂ ಗಾಡಿಯಲ್ಲಿ ನಿಮಗೆ 4 ಏರ್ ಬ್ಯಾಗ್ಸ್ ಬರುತ್ತೆ. ಈ ಗಾಡಿ ಪ್ರೈಸ್ ಏನು ಹೇಳಿದ್ರಿ ಫೈನಲ್? 6,95,000 ಇದೆ. 6,65,000ಕ್ಕೆ ಕ್ಲೋಸ್ ಮಾಡ್ತೀವಿ. 6,65,000ಕ್ಕೆ 22 ಮಾಡಲು ಆಟೋಮೆಟಿಕ್ ವೇರಿಯಂಟ್. ಹಾಗೆ ಒಂದು ಲೇಟೆಸ್ಟ್ ಮಾಡಲ್ ಡಸ್ಟರ್ ಕೂಡ ಇದೆ. ಫ್ರಂಟ್ ಗ್ರಿಲ್ ಎಲ್ಲ ನೋಡಬಹುದು. ಪಿಯಾನೋ ಬ್ಲಾಕ್ ಫಿನಿಶ್ ಅಲ್ಲಿ ಆ ಗ್ರಿಲ್ ಕೂಡ ಬರತಕ್ಕಂಥದ್ದು. 2019 ಮಾಡಲ್ ಇದೆ. ಯಾರಾದ್ರೂ ಆಟೋಮೆಟಿಕ್ ನೋಡ್ತಾರೆ ಅಂದ್ರೆ ಪೆಟ್ರೋಲ್ ಅಲ್ಲಿ ವಿತ್ CVT ಗೇರ್ ಬಾಕ್ಸ್ ಏನೋ ಬರುತ್ತೆ. ಓಡಿರೋದು ಬರೀ 35,000 ಏನೋ ಗಾಡಿ. 35,000 ಓಡಿರ್ತಕ್ಕಂಥ ಡಸ್ಟರ್. 35,000 ಓಡಿದೆ ಡಸ್ಟರ್. 2019 ಮಾಡಲು RXS ವೇರಿಯಂಟ್ ಇದೆ. ಸಿಂಗಲ್ ಓನರ್? ಸಿಂಗಲ್ ಓನರ್ ಗಾಡಿ ಸರ್. ಓಕೆ, ಅದರಲ್ಲೂ CVT ಗೇರ್ ಬಾಕ್ಸ್ ಜೊತೆಗೆ ಬರುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ ಬರುತ್ತೆ ನೋಡಬಹುದು. ಮ್ಯಾಗ್ ವೀಲ್ ಸಮೇತ ಇರತಕ್ಕಂಥದ್ದು. ಸೈಡ್ ಇಂಡಿಕೇಟರ್ಸ್, ಮಿರರ್ಸ್ ಬರುತ್ತೆ. ಲೆದರ್ ಎಲ್ಲ ಚೆನ್ನಾಗಿದೆ. ಈವನ್ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆಗಿರ್ತಕ್ಕಂಥ ಡಸ್ಟರ್. ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಎಲ್ಲ ಬರುತ್ತೆ. ಏನ್ ಹೇಳ್ತೀರಾ ಸರ್ ಪ್ರೈಸ್? ಕೋಟಿಂಗ್ ಪ್ರೈಸ್ ಒಂದು 7,25,000 ಇದೆ ನಿಮಗೆ. ಬನ್ನಿ, ಒಂದು 6,90,000ಕ್ಕೆ ನಾನು ಕ್ಲೋಸ್ ಮಾಡ್ಕೊಡ್ತೀನಿ. ಇವತ್ತೇ ಬಂದಿರೋದು ಗಾಡಿ ಇದು. ಹೌದಾ? 6,90,000ಕ್ಕೆ ಅದರಲ್ಲೂ ನಿಮಗೆ ಆಟೋಮೆಟಿಕ್ ಡಸ್ಟರ್ ಸಿಗ್ತಾ ಇದೆ. 19 ಮಾಡಲು ಸಿಂಗಲ್ ಓನರು, 35,000 ಕಿಲೋಮೀಟರ್ ಅಷ್ಟೇ ಓಡಿರ್ತಕ್ಕಂಥ CVT ಗೇರ್ ಬಾಕ್ಸ್ ಬರ್ತಕ್ಕಂಥ ಆಟೋಮೆಟಿಕ್ ವೆಹಿಕಲ್. ಎಸ್ ಸರ್. ಹಾಗೆ ಸ್ವಿಫ್ಟ್ ಡಿಸೈರ್ ಕೂಡ ಇದೆ. ಸ್ವಿಫ್ಟ್ ಡಿಸೈರ್ ಇದನ್ನು ಆಟೋಮೆಟಿಕ್ ವೆಹಿಕಲ್. 2017 ಏನೋ ಇದೆ. ಫಸ್ಟ್ ಓನರ್ 38,000 ಏನೋ ಓಡಿದೆ ಗಾಡಿ. ಆಟೋಮೆಟಿಕ್ ವೆಹಿಕಲ್. ಹೇಳಿ ಸರ್ ಪ್ರೈಸ್? ಇದೊಂದು 595 ಏನೋ ಇದೆ. ಒಂದು 560 ರೇಂಜ್ ಅಲ್ಲೆಲ್ಲ ಕ್ಲೋಸ್ ಆಗುತ್ತೆ. 5,60,000 17 ಮಾಡಲು ಫಸ್ಟ್ ಓನರ್ ಗಾಡಿ. ಅದರಲ್ಲೂ ಆಟೋಮೆಟಿಕ್ ವೆಹಿಕಲ್. ನೆಕ್ಸ್ಟ್ ಇದೆ ಸರ್? ನೆಕ್ಸ್ಟ್ ಇದೊಂದು ವೆಂಟಾ ಇದೆ, ಜರ್ಮನ್ ಕಾರ್ ಲವರ್ಗೆ. ಒಂದು 2018 ಮಾಡಲ್ ಇದು, ಹೈಲೈನ್ ವೇರಿಯಂಟ್, ಸಿಂಗಲ್ ಓನರ್, ಫಸ್ಟ್ ಓನರ್ ವೆಹಿಕಲ್. ಒಂದು 73,000 ಏನೋ ಓಡಿದೆ. ಒಂದು 7,25,000 ಇದೆ ಸರ್. ಒಂದು 6,80,000ಗೆಲ್ಲ ಕೊಟ್ಬಿಡ್ತೀನಿ ಸರ್. 6,80,000ಕ್ಕೆ ಸಿಂಗಲ್ ಓನರ್ ವೆಂಟೋ ಸಿಗ್ತಾ ಇದೆ. ಟಾಪ್ ಅಂಡ್ ಹೈಲೈನ್ ವೇರಿಯಂಟ್, ಪೆಟ್ರೋಲ್ ಮ್ಯಾನುವಲ್.